ಬೆಂಗಳೂರು. ಚರ್ಮರೋಗ ಮತ್ತು ಸೌಂದರ್ಯ ಚಿಕಿತ್ಸೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚುತ್ತಿರುವ ಬಗ್ಗೆ IADVL ಕರ್ನಾಟಕ ಘಟಕ ಗಂಭೀರ ಆತಂಕ ವ್ಯಕ್ತಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷೆ ಡಾಕ್ಟರ್ ಸವಿತಾ AS ಅವರೊಂದಿಗೆ ಡಾಕ್ಟರ್ ವೆಂಕಟರಾಮ ಮೈಸೂರು, ಡಾಕ್ಟರ್ BS ಚಂದ್ರಶೇಖರ್, ಡಾಕ್ಟರ್ ಜಗದೀಶ್ P, ಡಾಕ್ಟರ್ ಅಕ್ಷಯ್ ಸಮಾಗಾಣಿ ಮತ್ತು ಡಾಕ್ಟರ್ MS ಗಿರೀಶ್ ಉಪಸ್ಥಿತರಿದ್ದರು. ಸೂಕ್ತ ತರಬೇತಿ ಇಲ್ಲದೆ ಕೂದಲು ಕಸಿ, ಲೇಸರ್ ಮತ್ತು ಇತರ ಸೌಂದರ್ಯ ಚಿಕಿತ್ಸೆಗಳು ನಡೆಯುತ್ತಿರುವುದು ರೋಗಿಗಳ ಜೀವಕ್ಕೆ ಅಪಾಯಕಾರಿಯಾಗಿದೆ ಎಂದು ಎಚ್ಚರಿಸಿದರು. ಯಾವುದೇ ಚಿಕಿತ್ಸೆಗೆ ಮೊದಲು ವೈದ್ಯರ ಅರ್ಹತೆ ಮತ್ತು ಮೆಡಿಕಲ್ ಕೌನ್ಸಿಲ್ ನೋಂದಣಿ ಪರಿಶೀಲಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ. ತುಂಬಾ ಅಂತ ಒಂದು ಪ್ರಾಬ್ಲಮ್ ಇದೆ, ಅದರ ಕುರಿತು ಜನರಲ್ ಪಬ್ಲಿಕ್ ಗೆ ಅವೇರ್ನೆಸ್ ಕೊಡೋದಕ್ಕಾಗಿ ಇದನ್ನ ಮಾಡ್ತಾ ಇದ್ದೇವೆ. ರೀಸೆಂಟ್ ಅಲ್ಲಿ ನಾವು ಏಸ್ಥೆಟಿಕ್ ಪ್ರೊಸೀಜರ್ಸ್ ಇಲ್ಲ ಸೌಂದರ್ಯ ವರ್ಧಕ ಪ್ರೊಸೀಜರ್ಸ್, ಲೇಸರ್ಸ್ ಆಗಿರ್ಬೋದು, ಹೇರ್ ಟ್ರಾನ್ಸ್ಪ್ಲಾಂಟೇಶನ್, ಕೂದಲು ಕಸಿ ಸರ್ಜರಿ, ಕೆಮಿಕಲ್ ಪೀಲ್ಸ್, ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ದೀವಿ. ಇದೆಲ್ಲ ಬ್ಯೂಟಿ ಪ್ರೊಸೀಜರ್ಸ್ ಅಲ್ಲ, ಇದೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ಸ್. ಇದನ್ನ ಕ್ವಾಲಿಫೈಡ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಮಾಡಬೇಕು. ಆದರೆ ಇತ್ತೀಚೆಗೆ ನಾನ್ ರಿಜಿಸ್ಟರ್ಡ್ RMPs ಇಲ್ಲ ಬೇರೆ ಪ್ರೊಫೆಷನ್ ಅವರು, ಬ್ಯೂಟಿ ಪಾರ್ಲರ್ ಅವರು, ಇವರೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಪಬ್ಲಿಕ್ ತೊಂದರೆ ಆಗ್ತಾ ಇದೆ, ಪೇಷಂಟ್ಸ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಇದೆ. ಡೈಲಿ ನಾವು ಕ್ಲಿನಿಕ್ಗಳಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನ ನೋಡ್ತಾ ಇದ್ದೀವಿ. ಸೊ ನಿಮ್ಮ ಮೂಲಕ ನಾವು ಪಬ್ಲಿಕ್ಗೆ ಏನ್ ಹೇಳಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ನೀವು ಏನಾದ್ರು ಪ್ರೊಸೀಜರ್ಸ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋದಾಗ ನಿಮ್ಮ ಡಾಕ್ಟರ್ದು ಡಿಗ್ರಿ ಏನು, ಅವರು ಅದಕ್ಕೆ ಕ್ವಾಲಿಫೈಡ್ ಆಗಿದಾರಾ, ಅದಕ್ಕೆ ಅಡಿಕ್ವೇಟ್ ಟ್ರೈನಿಂಗ್ ಇದೆಯಾ ಅಂತ ನೋಡಿ ಕರೆಕ್ಟ್ ಆಗಿ ಇರೋ ಕಡೆ ಮಾಡಿಸಿ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಸ್ ಅಲ್ಲಿ ಆಫರ್ಸ್ ಇರುತ್ತೆ, ಪ್ಯಾಕೇಜಸ್ ಇರುತ್ತೆ, ಅದನ್ನ ನೋಡಿ ಅವರು ರಿಸಲ್ಟ್ಸ್ ತೋರಿಸ್ತಾರೆ, ಅದನ್ನ ನೋಡ್ಬಿಟ್ಟು ಪ್ರೊಸೀಜರ್ಸ್ ಅನ್ನ ಮಾಡ್ಸಕ್ ಹೋಗ್ಬೇಡಿ. ಇದ್ರ ಬಗ್ಗೆ ಇವತ್ತು ಮಾತಾಡ್ತೀವಿ. ಇದ್ರ ಬಗ್ಗೆ ಇವಾಗ ಡಾಕ್ಟರ್ ಅಕ್ಷಯ್ ಸಮಾಗಾಣಿ ಹೇಳ್ತಾರೆ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮುಖ್ಯವಾಗಿ ದೇಶದಾದ್ಯಂತ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಯಾವ ಕಾರಣಕ್ಕೆ ಮಾಡ್ತಾ ಇದೀವಿ? ಈ ನಕಲಿ ವೈದ್ಯರ ಹಾವಳಿ ಈ ದೇಶದಲ್ಲಿ ಮೊದಲಿಂದನೂ ಇದೆ, ಈಗಲೂ ಇನ್ನಷ್ಟು ಹೊಸ ರೀತಿಯಲ್ಲಿ ಶುರುವಾಗಿದೆ. ಮೇಡಮ್ ಹೇಳ್ದಂಗೆನೆ ಸೋಷಿಯಲ್ ಮೀಡಿಯಾ ಅದೆಲ್ಲ ಉಪಯೋಗಿಸ್ಕೊಂಡು ನಕಲಿ ವೈದ್ಯರ ಹಾವಳಿ ಅತಿಯಾಗಿ ಹೆಚ್ಚಾಗಿದೆ. ಅದರಲ್ಲೂ ಈ ಚರ್ಮ ವೈದ್ಯಕ್ಕೆ ಸಂಬಂಧಪಟ್ಟಂತಹ ನಕಲಿ ವೈದ್ಯರು ಅತಿ ಹೆಚ್ಚಾಗಿ ಜಾಸ್ತಿ ಆಗಿದ್ದಾರೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡು ಅದರಲ್ಲಿ ಮೇಕಪ್ ಮಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ಇಂಥ ತಗೊಳ್ಳಿ, ಇಂಥ ಹಚ್ಕೊಳ್ಳಿ, ಒಂದ್ ವಾರದಲ್ಲಿ ಬೆಳಗ್ಗೆ ಆಗ್ಬಿಡ್ತೀರಾ, 10 ದಿವಸದಲ್ಲಿ ಬೆಳಗ್ಗೆ ಆಗ್ಬಿಡ್ತೀರಾ ಅನ್ನುವಂತ ಕ್ರೀಮ್ಗಳನ್ನೆಲ್ಲ ತೋರಿಸಿ ಸಮಾಜಕ್ಕೆ ಇದೊಂದು ಆರೋಗ್ಯಕ್ಕೆ ಹಾನಿಯಾಗುವಂತ ಒಂದು ಸಮಸ್ಯೆ ಆಗಿದೆ. ಇದನ್ನ ತಿಳಿಸ್ಕೊಡ್ಲಿಕ್ಕೆ ನಾವಿವತ್ತು ಎಲ್ಲ ಹಿರಿಯ ವೈದ್ಯರೆಲ್ಲ ಸೇರಿದೀವಿ. ಇದು ಏನಕ್ಕೆ ಸೇರಿದೀವಿ? ಇವತ್ತು ನಾವ್ ಯಾರು ಈ ಕೂತಿರೋರೆಲ್ಲ ಅತ್ಯಂತ ಹಿರಿಯ ವೈದ್ಯರು, ಎಲ್ಲ ಅವರ ಇದರಲ್ಲಿ ಪ್ರಾಕ್ಟೀಸ್ ಅಲ್ಲಿ ಐತಿ, ಬಿಸಿ ಇರೋಂತವ್ರು. ಆದ್ರೂ ಇವತ್ತು ಬಂದಿದೀವಿ. ಆದ್ರೂ ಯಾಕೆ ಬಂದಿದೀವಿ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ. ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ಎಲ್ಲರಿಗೂ ಚರ್ಮದ ಸಮಸ್ಯೆ ಅಂದ್ರೆ ಏನೊಂದ್ ಚಿಕ್ಕ ಸಮಸ್ಯೆ, ಏನೊಂದ್ ಕ್ರೀಮ್ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ, ಅಥವಾ ಈ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಒಂದ್ ಕ್ರೀಮ್ ತಗೊಂಡ್ ಹಚ್ಬಿಟ್ರೆ ಮುಖ ಬೆಳ್ಳಗೆ ಆಗ್ಬಿಡ್ತೀವಿ, ಸರಿ ಹೋಗ್ಬಿಡುತ್ತೆ. ರಿಂಗ್ವರ್ಮ್ ಇನ್ಫೆಕ್ಷನ್ಗೆ ಕ್ರೀಮ್ ಹಚ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಹಚ್ಚಬಾರ್ದು ಕ್ರೀಮ್ಗಳನ್ನ ಹಚ್ಚಿ ಹಲವಾರು ಸಮಸ್ಯೆಗಳನ್ನ ಅನುಭವಿಸಿ ಇವತ್ತು ಬರ್ತಾ ಇದ್ದಾರೆ. ನಾವ್ ಇಲ್ಲಿರೋರು ಎಲ್ಲರೂ ಹೋಗ್ತೀವಿ. ಏನಂತಂದ್ರೆ ಒಂದ್ 10 ಜನ ಪೇಷಂಟ್ ನೋಡಿದ್ರೆ ಅದ್ರಲ್ಲಿ 6 ಜನ ಈ ತರ 6 ಇಂದ 7 ಜನ ಕೆಡಿಸ್ಕೊಂಡ್ ಬಂದವ್ರು, ಈ ತರ ಮುಖ ಕೆಡಿಸ್ಕೊಂಡ್ ಬಂದವರು, ಆಮೇಲೆ ರಿಂಗ್ವರ್ಮ್ ಅಂತಾರಲ್ಲ, ತೊಡೆ ಸಂಧಿ ಆಗುವಂತ ಫಂಗಲ್ ಇನ್ಫೆಕ್ಷನ್, ಅದನ್ನೆಲ್ಲ ಕೆಡಿಸ್ಕೊಂಡ್ ಬಂದವರು 6 ರಿಂದ 8 ಜನ ಇದ್ದಾರೆ 10 ಜನದಲ್ಲಿ. ನಾವೊಂಥರ ಈಗ ರಿಪೇರಿ ಕೆಲಸ ಮಾಡೋರಾಗಿದ್ದೀವಿ. ಅಂತ ಸಮಸ್ಯೆ ಇಟ್ಕೊಂಡು ಈ ಸಮಸ್ಯೆನ ಎದುರಿಸಕ್ ನಮ್ಗೆ ಬೇಸತ್ತು ಹೋಗಿ ನಾವಿವತ್ತು ಚರ್ಮ ವೈದ್ಯರು ನಿಮ್ಗಳ ಮುಂದೆ ಬಂದು ಮಾಧ್ಯಮದ ಮುಂದೆ ದೇಶದಾದ್ಯಂತ ಪ್ರತಿ ರಾಜ್ಯದಲ್ಲೂ ಇವತ್ತು, ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಕೆಲವಾರು ವಿಷಯಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್. ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಏನಾಗೋಗಿದೆ, ಇವತ್ತು ಎಲ್ರಿಗೂ ಕೂದಲು ಕಸಿ ಎಲ್ರು ಚೆನ್ನಾಗ್ ಕಾಣ್ಬೇಕು ಅನ್ನೋ ಒಂದು ಆಸೆಗೆ ಜನ ದುಡ್ಡು ಸ್ಪೆಂಡ್ ಮಾಡಿ ಅದರಲ್ಲಿ ಚೆನ್ನಾಗ್ ಕಾಣ್ಬೇಕು ಅನ್ನೋ ಒಂದು ಪ್ರಯತ್ನ ಪಡ್ತಾರೆ. ಸಹಜ ಅದು ಇವರಲ್ಲೂ. ಆದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅಂತಂದ್ರೆ, ನಾವು ನಿಜವಾದ ವೈದ್ಯರ ಹತ್ರ ಹೋಗ್ತಾ ಇದೀವಾ ಇಲ್ವಾ, ಅಥವಾ ಯಾವ್ದಾದ್ರು ನಕಲಿ ವೈದ್ಯರ ಹತ್ರ ಹೋಗ್ತಾ ಇದೀವಾ ಅನ್ನೋದನ್ನ ಜನ ಮೊದಲು ಗಮನಿಸಬೇಕು. ಕೂದಲು ಕಸಿಯನ್ನು ಸಂಬಂಧಪಟ್ಟಿರೋದು MBBS ಓದಿರೋ ವೈದ್ಯರು, ತದನಂತರ MD ಡರ್ಮಟಾಲಜಿ ಅಥವಾ DMB ಡರ್ಮಟಾಲಜಿ ಮಾಡಿ, ಅಥವಾ MCH ಪ್ಲಾಸ್ಟಿಕ್ ಸರ್ಜರಿ ಮಾಡಿರುವಂತ ಸರ್ಜನ್ಗಳು ಮಾಡುವಂತ ಕೆಲಸ.
ಇಂಥದ್ದನ್ನ ಇವತ್ತು ಏನಾಗ್ತಾ ಇದೆ, ಡೆಂಟಿಸ್ಟ್ಗಳು, ಟೆಕ್ನಿಷಿಯನ್ಗಳು ಇವತ್ತು ಫೇಸ್ಬುಕ್ ಓಪನ್ ಮಾಡಿದ್ರೆ ನಿಮ್ಗೆ ಒಬ್ಬ ಟೆಕ್ನಿಷಿಯನ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ, ಏನು ನಾನು ಕೂದಲು ಕಸಿ ಮಾಡಿಸ್ತೀನಿ, ನೀವು ಬಂದ್ಬಿಡಿ ಇಂತ ಕಡೆ, ನಂಗೆ ನಿಮ್ಗೆ 40,000 ಮಾಡ್ಕೊಡ್ತೀನಿ, 50,000 ಮಾಡ್ಕೊಡ್ತೀನಿ, ಕಡಿಮೆ ರೇಟ್ ಮಾಡ್ಕೊಡ್ತೀನಿ. ಅದೊಂದು ಆಸೆಗೋಸ್ಕರ ಜನ ಇವತ್ತು ಜೀವ ಕಳ್ಕೊಳ್ತಾ ಇದಾರೆ. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಡೆಂಟಿಸ್ಟ್ ಹತ್ರ ಇಬ್ರು ಹೋಗ್ಬಿಟ್ಟು ಇಂಜಿನಿಯರ್ಸ್ ಓದಿ ತಿಳಿದಿರ್ತಕ್ಕಂಥ ಇಂಜಿನಿಯರ್ಸ್ ಹೋಗಿ ಅವ್ರ ಜೀವಕ್ಕೆ ಹಾನಿಯಾಗಿದೆ. ಇಬ್ರು ಸತ್ತೋಗಿದ್ದಾರೆ ಕಾನ್ಪುರದಲ್ಲಿ. ಇದೇ ತರ ಏನಾಯ್ತು ಡೆಲ್ಲಿನಲ್ಲೂ ಸಹ ಹೀಗಾಗಿ ಮಾನ್ಯ ಡೆಲ್ಲಿ ಉಚ್ಚ ನ್ಯಾಯಾಲಯ ಏನ್ ಮಾಡ್ತು, NMC ಗೆ ಹೇಳಿ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಗೆ ಹೇಳಿ, ನೀವೊಂದು ಗೈಡ್ ಲೈನ್ಸ್ ತಗೊಂಡ್ ಬನ್ನಿ ಅಂತ 2022ರಲ್ಲಿ ಒಂದು ಗೈಡ್ ಲೈನ್ಸ್ ನ NMC ಮೂಲಕ ತರಿಸ್ತು. ಅದ್ರ ಪ್ರಕಾರ ಏನು, MCH ಪ್ಲಾಸ್ಟಿಕ್ ಸರ್ಜರಿ ಮತ್ತು MD ಡರ್ಮಟಾಲಜಿ ಮತ್ತು DNB ಮಾಡಿರುವಂತ ಡರ್ಮಟಾಲಜಿಸ್ಟ್ ಗಳು, ಪ್ಲಾಸ್ಟಿಕ್ ಸರ್ಜನ್ ಗಳು ಮಾಡಬೇಕಾಗಿರುವಂತ ನಿಯಮನ ತಂತು. ತದನಂತರ ಏನಾಯ್ತು, ಈ ಡೆಂಟಲ್ ಕೌನ್ಸಿಲ್ ಸಹ ಯಾವುದೇ ನಿರ್ದೇಶನ ಇಲ್ಲದೆ ಸ್ವಂತ ನಿರ್ಧಾರದ ಮೇಲೆ ಒಂದು ಸರ್ಕ್ಯುಲರ್ ಪಬ್ಲಿಕ್ ನೋಟಿಸ್ ನ ತಂತು. ಪಬ್ಲಿಕ್ ನೋಟಿಸ್ ಅಲ್ಲಿ ಏನ್ ಹೇಳ್ತು, OMFS ಅಂದ್ರೆ ಓರಲ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಕೂಡ ಮಾಡಬಹುದು ಅನ್ನೋ ಒಂದು ಅದಕ್ಕೆ ಆದ ತನ್ನ ನಿಯಮನ ತಾನೇ ಸೃಷ್ಟಿ ಮಾಡ್ಕೊಳ್ತು. ಅದರ ಆಧಾರವಾಗಿ ನಾವು 2 ಉಚ್ಚ ನ್ಯಾಯಾಲಯ, ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ ಮುಂದೆ ದಾವೆನ ಹೂಡಿದೀವಿ. ಈಗ ಸದ್ಯಕ್ಕೆ 2 ಮಾನ್ಯ ನ್ಯಾಯಾಲಯಗಳ ಮುಂದೆ ಈ ವಿಷಯ ನಡೀತಾ ಇದೆ. ತಮ್ಮ ಮಿತಿಯನ್ನ ಮೀರಿ, ಅಂದ್ರೆ ಡೆಂಟಿಸ್ಟ್ಗಳು, ಈ ದೇಶದ ಕಾನೂನು ಏನ್ ಹೇಳುತ್ತೆ, ಕಾನೂನು ವ್ಯವಸ್ಥೆ ಅಂದ್ರೆ ತಮ್ಮ ಮುಖದಲ್ಲೂ ಸಹ ಬರೀ ಬಾಯಿ, ದವಡೆ ಅಂತಹ ಸಂಬಂಧಪಟ್ಟಂತಹ ಜಾಗಕ್ಕೆ ಮಾತ್ರ ಸೀಮಿತವಾಗಿ ಡೆಂಟಿಸ್ಟ್ ಆಕ್ಟ್ ಬಂತು. ಇದು ದೇಶದ ಕಾನೂನು. MBBS ಸಲುವಾಗಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಮತ್ತು ಈ ಅದಕ್ಕೆ ಸಂಬಂಧಪಟ್ಟಂತಹ ಆಕ್ಟ್ ಗಳು ಬಂತು, ಕಾನೂನುಗಳಿದೆ. ಡೆಂಟಿಸ್ಟ್ ಮತ್ತೆ ಡೆಂಟಿಸ್ಟ್ ಡಾಕ್ಟರ್ಗಳು ಮತ್ತೆ ಈ ನಮ್ಮ MBBS ಆಧಾರಿತ ಡಾಕ್ಟರ್ಗಳು ಬೇರೆ ಬೇರೆ, ಎರಡಕ್ಕೂ ಸಂಬಂಧ ಇಲ್ಲ. ಎರಡರಲ್ಲೂ ಬೇರೆ ಬೇರೆ ಪಠ್ಯಕ್ರಮಗಳಿದೆ, ಬೇರೆ ಬೇರೆ ರೀತಿಯ ರಚನಾ ಟ್ರೀಟ್ಮೆಂಟ್ಗಳಿದೆ, ಬೇರೆ ಬೇರೆ ರೀತಿಯ ಆಪರೇಷನ್ಗಳಿದೆ. ಎರಡೂ ಹೊಂದಾಣಿಕೆ ಆಗೋದಿಲ್ಲ. ಆದ್ರೂ ಸಹ ಇವತ್ತೇನಾಗ್ತಾ ಇದೆ ಅಂತಂದ್ರೆ, ಡೆಂಟಿಸ್ಟ್ಗಳು ನಕಲಿ ಸರ್ಟಿಫಿಕೇಟ್ ಗಳು ಇಟ್ಕೊಂಡು ಅಥವಾ OMFS ಅನ್ನೋ ಒಂದು ವಿಭಾಗ ಡೆಂಟಿಸ್ಟ್ ಅವರು ಅದನ್ನ ಇವತ್ತು ಸರ್ಜರಿಗಳನ್ನ ಮಾಡ್ತಾ ಇದ್ದಾರೆ. ಯಾವುದು, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮತ್ತು ಸೌಂದರ್ಯ ಚಿಕಿತ್ಸೆ, ಮುಖದ ಸೌಂದರ್ಯ ಚಿಕಿತ್ಸೆ, ಚರ್ಮದ ಸೌಂದರ್ಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ವಿರೋಧಿಸಿ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹೋಗಿದ್ದೇವೆ 2 ರಾಜ್ಯಗಳಲ್ಲಿ. ಹಾಗೂ ಕೆಲವರನ್ನ ಬ್ಯೂಟಿಷಿಯನ್ಸ್, ಈಗಾಗಲೇ ಹೇಳಿದೀನಿ, ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯೂಟಿಷಿಯನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ನೀವು ನನ್ನ ಸೆಂಟರ್ ಬನ್ನಿ ಅಂತ ತೋರಿಸಿ, ನಮ್ಮ ಮಾಧ್ಯಮ ನೀವೇ ಅದನ್ನೆಲ್ಲ ಇದನ್ನ ಹಿಡಿದು ಅಂತವ್ರನ್ನೆಲ್ಲ ರಿಪೋರ್ಟ್ ಮಾಡಿದಿರಿ. ಅದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ. ಹಾಗೂ ಬ್ಯೂಟಿ ಪಾರ್ಲರ್ ಅಷ್ಟು ಫೇರ್ನೆಸ್ ಕ್ರೀಮ್ಗಳು, ಅನಧಿಕೃತವಾಗಿ ಮಾಡತಕ್ಕಂತ ಹೇರ್ ಟ್ರೀಟ್ಮೆಂಟ್ ಗಳಿಂದ ಹಲವಾರು ಜೀವಕ್ಕೆ ಹಾನಿಗಳಾಗಿದೆ. ಆಮೇಲೆ ಮುಖ್ಯವಾಗಿ ಅದೇ ನಾನು ಏನ್ ಹೇಳಿಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ, NMC ಸ್ಪಷ್ಟವಾಗಿ ನಮಗೆ ಇತ್ತೀಚೆಗೆ ನಮ್ಮ ಮದ್ರಾಸ್ ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. NMC ಸ್ಟ್ಯಾಂಡ್ ಅವರು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಡೆಂಟಿಸ್ಟ್ ಇದು ಏನು MCH ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಡರ್ಮಟಾಲಜಿಸ್ಟ್ ಅವ್ರು ಮಾತ್ರ ಕೇಶ ಕಸಿ ಮತ್ತು ಸೌಂದರ್ಯ ಚಿಕಿತ್ಸೆಗಳನ್ನ ಮಾಡಬೇಕು ಅಂತ. ಹಾಗಾದ್ರೆ ಡೆಂಟಿಸ್ಟ್ ಗಳಿಗೆ ಸೌಂದರ್ಯ ಚಿಕಿತ್ಸೆ ಅಂತಂದ್ರೆ ಅವ್ರಿಗೆ ಆದ ಸಪರೇಟ್ ಸೌಂದರ್ಯ ಚಿಕಿತ್ಸೆ, ಸೌಂದರ್ಯೀಕರಣ ಚಿಕಿತ್ಸೆ ಅಂತಿದೆ. ಅಂದ್ರೆ ಹಲ್ ಸರಿ ಮಾಡೋದು, ಹಲ್ನ ಸ್ಟ್ರೇಟ್ ಮಾಡೋದು, ಆಮೇಲೆ ಸ್ಮೈಲ್ ಕರೆಕ್ಷನ್ ಅಂತಾರೆ, ಅಂದ್ರೆ ನಗುನ ಕರೆಕ್ಟ್ ಮಾಡೋದು. ಇಂತಹ ಬಾಯಿ, ದವಡೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಅವ್ರು ಖಂಡಿತ ನೋಡ್ಬೋದು. ಅವ್ರು ಬೇರೆ ಯಾರಲ್ಲ, ಅವ್ರು ನಮ್ಮ ಅಣ್ಣ ತಮ್ಮ, ಅಂದ್ರೆ ಅವ್ರು ನಮ್ಮ ತರನೇ ಅವರು ಓದಿ ಡಾಕ್ಟರ್ಗಳಾಗಿ ಅಭ್ಯಾಸನ ಮಾಡ್ತಾ ಇದ್ದಾರೆ. ಅವರು ಬಹುತೇಕರು ನೈತಿಕವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾರು ಈ ತರ ಕಾಸ್ಮೆಟಾಲಜಿಸ್ಟ್ ಅಥವಾ ಬ್ಯೂಟಿಷಿಯನ್ ಕೋರ್ಸ್ಗಳನ್ನ ಹಾಕೊಂಡು ನಾವು ಸ್ಕಿನ್ ಎಕ್ಸ್ಪರ್ಟ್ಸ್, ಹೇರ್ ಎಕ್ಸ್ಪರ್ಟ್ಸ್ ಅಂತ ಬಹುತೇಕ ಡೆಂಟಿಸ್ಟ್ ಗಳು ಮಾಡ್ತಿಲ್ಲ. ಎಲ್ಲೋ ಕೆಲವು ಡೆಂಟಿಸ್ಟ್ ಗಳು ತಮ್ಮ ಹೆಸರಲ್ಲಿ ಕಾಸ್ಮೆಟಾಲಜಿಸ್ಟ್ ಅಂತ ಹಾಕಿ ಸ್ಕಿನ್ ಅಂಡ್ ಡೆಂಟಲ್ ಕ್ಲಿನಿಕ್ ಅಂತ ಹಾಕ್ಬಿಡ್ತಾರೆ. ಸ್ಕಿನ್ ಅಂಡ್ ಹೇರ್ ಅಂಡ್ ಡೆಂಟಲ್ ಕ್ಲಿನಿಕ್ ಅಂತ ಹಾಕಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾರ್ವಜನಿಕ ಸಮಸ್ಯೆಯನ್ನು ನಾವು ಹೊತ್ಕೊಂಡು ನಾವು ಹೋದ ವರ್ಷ ಕ್ವಾಕರಿ ಮುಕ್ತ ಭಾರತ ಅಂತ ಒಂದು ಅಭಿಯಾನ ಮಾಡಿದ್ವಿ. ಆ ಅಭಿಯಾನದ ಮುಖ್ಯ ಉದ್ದೇಶನೇ ಡೆಂಟಿಸ್ಟ್, ಬ್ಯೂಟಿಷಿಯನ್ಸ್, ಈ ತರ ಕ್ವಾಕ್ಗಳು ಎಲ್ಲರನ್ನೂ ಉದ್ದೇಶವಾಗಿ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 450 ಹೆಚ್ಚು ಇಂಥ ನಕಲಿ ವೈದ್ಯರ ಅಥವಾ ನಕಲಿ ವೈದ್ಯಕೀಯ ಅಭ್ಯಾಸ ಹೊಂದಿರೋರನ್ನ ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ. ಯಾರಿಗೆ? DCCಗೆ ಮತ್ತೆ DHOಸ್ಗೆ. ಹಲವಾರು ಕಡೆ ಅಂತ ಜಾಗಗಳಲ್ಲಿ ರೇಡ್ ಆಗಿ ಅದನ್ನೆಲ್ಲ ಕ್ಲೋಸ್ ಮಾಡಿ, ಸೀಸ್ ಮಾಡಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಗೆ ಹೃತ್ಪೂರ್ವಕ ಧನ್ಯವಾದ. ಇದರಲ್ಲಿ ತಮ್ಮ ಮಾಧ್ಯಮದ
ಸಹಾಯ ತುಂಬಾ ಇದೆ. ಅದ್ರ ಬಗ್ಗೆ ನಾವು ತುಂಬಾ ಋಣಿಯಾಗಿದ್ದೀವಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನೀವು ತೋರಿಸಿದಂತಹ ಏನು ನಿಮ್ಗೆ ಸಹಾಯ ಮಾಡಿದ್ದೀರಿ ಅದಕ್ಕೆ ನಮ್ಮ ಸಂಘದ ಪರವಾಗಿ ನಿಮ್ಗೆಲ್ರಿಗೂ ಧನ್ಯವಾದ. ಆದ್ರೆ ಸಮಸ್ಯೆ ಏನಾಗಿದೆ ಇವತ್ತು ಅಂದ್ರೆ ಅದಾಗ 6 ತಿಂಗಳಾಗಿದೆ. ಮತ್ತೆ ಹಲವಾರು ಜಾಗದಲ್ಲಿ ಇವರು ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಮತ್ತೆ ಇನ್ನೊಂದು ಯಾವ್ದೋ ಡಾಕ್ಟರ್ ಸರ್ಟಿಫಿಕೇಟ್ ಇಟ್ಕೊಂಡು ಅದನ್ನ ಅವರು ತೋರಿಸ್ಕೊಂಡು KPME ಅವರು ಅಧಿಕಾರಿಗಳಿಗೆ ನಮ್ಮ ಹತ್ರ ಡಾಕ್ಟರ್ ಇದ್ದಾರೆ ಅಂತ ಸರ್ಟಿಫಿಕೇಟ್ ತೋರಿಸ್ತಾರೆ. ನೋಡಿದ್ರೆ ಆ ಡಾಕ್ಟರ್ ಅಲ್ಲಿ ಇಲ್ವೇ ಇಲ್ಲ. ಇಂಥದನ್ನ ಗೋಸ್ಟ್ ಡಾಕ್ಟರ್ಸ್ ಅಂತ ಕರೀತಾರೆ. ಅಂದ್ರೆ ಇವತ್ತು ನಾನು ಇಲ್ಲಿದ್ದೀನಿ, ನನ್ ಸರ್ಟಿಫಿಕೇಟ್ ಎಲ್ಲೋ ಕೊಟ್ಬಿಟ್ಟು ಶಿವಮೊಗ್ಗದಲ್ಲಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅಲ್ಲಿ KPME ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋದು. ನಾನು ಇಲ್ಲಿದ್ದೀನಿ. ಇಂತ ಹಲವಾರು ವಿಷಯಗಳು ಈಗ ಮಾಧ್ಯಮ ಈಗ ರೇಡ್ ಮಾಡಿದಾಗೆಲ್ಲ ಆಚೆ ಬಂದಿದೆ. ಬಟ್ ಇದ್ರ ಬಗ್ಗೆ ಕ್ರಮ ಏನ್ ಮಾಡೋದು? ಒಂದು ಡಾಕ್ಟರ್ ಅಂತೂ ಮೈಸೂರಲ್ಲಿ ಒಬ್ರು ಡರ್ಮಟಾಲಜಿಸ್ಟ್ ಮತ್ತಿನ್ಯಾರೋ ಒಂದು ಸರ್ಟಿಫಿಕೇಟ್ ನೋಡಿದ್ರೆ 5 ಕಡೆ ಕೊಟ್ಟಿದ್ದಾರೆ. KPME ಶಿವಮೊಗ್ಗಲ್ಲಿ ಹೊಂದಿದೆ, ಮಂಗಳೂರಲ್ಲಿ ಹೊಂದಿದೆ. ಈ ತರ ಹಲವಾರು ಕಡೆ ನಕಲಿ ವೈದ್ಯರು ಬಿಡಿ ಪ್ರಮಾಣ ಪತ್ರನೂ ಹಲವಾರು ಕಡೆ ಕೊಡುವಂಗೆ ಮಾಡಿದ್ದಾರೆ. ಇಂಥವ್ರನ್ನ ಗೋಸ್ಟ್ ಡಾಕ್ಟರ್ಸ್ ಅಂತ ಕರಿತೀವಿ. ಇಂಥ ಸಮಸ್ಯೆ ಈಗ ಹೊಸದಾಗಿ ಉದ್ಭವ ಆಗಿದೆ. ಇದ್ರ ಬಗ್ಗೆ ಬಿಗಿ ಕಾನೂನು ಕ್ರಮಗಳು ಬರಬೇಕು. ಹಾಗೂ ಮುಖ್ಯವಾಗಿ ನಾವೇನು ಈ ಕಂಪ್ಲೇಂಟ್ ಗಳನ್ನ ಕೊಟ್ಟಿದೀವಿ, ನಾವು ಇದ್ರ ಬಗ್ಗೆ ನಾವು ಕಾನೂನು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ನಾವು ಕೇಳ್ತೀವಿ. ಹಾಗೂ ಇನ್ನಷ್ಟು ನಮ್ಮ ನಮ್ಮ ಅಸೋಸಿಯೇಷನ್ ಕೊಟ್ಟಂತ ಕಂಪ್ಲೇಂಟ್ ಆಧಾರವಾಗಿ ಕರ್ನಾಟಕ ಸರ್ಕಾರ ತುಂಬಾ ಏನು ನಮ್ಮ ಆರೋಗ್ಯ ಇಲಾಖೆ ತುಂಬಾ ಆಕ್ಟಿವ್ ಆಗಿ ಎಲ್ಲ ಕಡೆ ರೇಡ್ ಮಾಡಿಸಿ ಅದನ್ನ ಇಂಥ ಕ್ಲಿನಿಕ್ ಗಳನ್ನೆಲ್ಲ ಕ್ಲೋಸ್ ಮಾಡಿಸಿದ್ದಾರೆ. ಅವ್ರಿಗೆ ನಮ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ. ಆದ್ರೆ ಈ ಸಮಸ್ಯೆ ದೊಡ್ಡದಾಗಿದೆ. ಈಗ ಬೆಂಗಳೂರು ಅಂತ ನಗರದಲ್ಲಿ ನಾವು ಸುಮಾರು 220 ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ. ಆ 220 ಕಂಪ್ಲೇಂಟ್ಸ್ ಕೊಟ್ಟವ್ರು ಎಷ್ಟು ಕ್ಲೋಸ್ ಆಗಿದೆ ಇನ್ನೂ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ರೆ ಗೊತ್ತಿಲ್ಲ. ಆರೋಗ್ಯ ಇಲಾಖೆ ಹೇಳುವಂತ ಮುಖ್ಯ ಸಮಸ್ಯೆ ಅವರಲ್ಲಿ ಜನ ಕಡಿಮೆ ಇದಾರೆ, ರೇಡ್ ಮಾಡಿಸೋದು ಕಷ್ಟ ಆಗ್ತಾ ಇದೆ ಅಂತ ನಾವು ಒಪ್ತೀವಿ. ಆದ್ರೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕ್ಬೇಕು. ಮತ್ತು ಇದ್ರ ಸಲುವಾಗಿ ನಮ್ಮ ಸಂಘದಿಂದ ಪೂರ್ಣ ಸಪೋರ್ಟ್ ಇದೆ. ನಾವು ಈ ವಿಷಯವಾಗಿ ಸರ್ಕಾರಕ್ಕೆಲ್ಲ ಸಪೋರ್ಟ್ ಕೊಡ್ತೀವಿ. ಇಂಥ ನಕಲಿ ವೈದ್ಯರು ಯಾರಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯೋದಕ್ಕೆ ಅಥವಾ ಅವ್ರಿಗೆ ಏನಾದ್ರು ನಮ್ಮಿಂದ ಸಹಾಯ ಬೇಕಿದ್ರೆ ನಾವು ಸಂಘದಿಂದ ಮಾಡ್ಲಿಕ್ಕೆ ತಯಾರಿದೀವಿ. ಬಿಗಿ ಕಾನೂನು ಕ್ರಮ ಬರಬೇಕು. ಮಾಡ್ತೀವಿ ಅಂತ ಹೇಳಿದ್ರು, ಒಂದು ಕಾನೂನು ತರ್ತೀವಿ, ನಕಲಿ ವೈದ್ಯರು ಮತ್ತೆ ಈ ಬ್ಯೂಟಿ ಪಾರ್ಲರ್ ಗಳ ವಿರುದ್ಧ ಒಂದು ಸ್ಟ್ರಿಕ್ಟ್ ಆಕ್ಷನ್ ತರ್ತೀವಿ ಅಂತ. ಅದೇನಾರು ಆಯ್ತು ಅಂತಂದ್ರೆ ಅದು ದೊಡ್ಡ ಬರುತ್ತೆ, ನಮಗೆ ಸಪೋರ್ಟ್ ಸಿಗುತ್ತೆ. ಹಾಗೂ ಮುಖ್ಯವಾಗಿ ನಾವು ಈಗ ಜನಕ್ಕೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀವಿ ಅಂತಂದ್ರೆ, ನಿಮ್ಮ ವೈದ್ಯರ ಪ್ರಮಾಣ ಪತ್ರಗಳನ್ನ ಪರಿಶೀಲಿಸಿ. ನೀವು ಯಾವ್ದೋ ವಾಟ್ಸ್ಆಪ್ ಅಲ್ಲಿ ಬಂತು ಅಂದ್ಬಿಟ್ಟು ಯಾವ್ದೋ ಬ್ಯಾಂಕಲ್ಲಿ ದುಡ್ಡು ಹಾಕಲ್ಲ. ಯಾವ್ದೋ ಒಂದು ಇದ್ರಲ್ಲಿ ಸೋಷಿಯಲ್ ಮೀಡಿಯಾ ಬಂತು ಅಂದ್ಬಿಟ್ಟು ಯಾವ್ದೋ ಒಂದು ಇದಕ್ಕೆ ಹೋಗ್ಬಿಟ್ಟು ಏನೋ ಒಂದು ವಸ್ತು ತಗೊಂಡ್ಬಿಡಲ್ಲ. ಅದನ್ನ ಹೋಗಿ ಪರಿಶೀಲಿಸಿ ಅದೇನೋ ಕೊಡ್ತಾ ಇರೋ ವ್ಯಕ್ತಿ ಸರಿ ಇದಾನ. ನಾವು ಅದನ್ನ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ನೀವು ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸ್ತೀರಾ. ನಿಮ್ ತಲೆ, ನಿಮ್ ಕೂದ್ಲು, ನಿಮ್ ಮುಖ, ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕಾದ್ರೆ ಆ ವೈದ್ಯರ ಹತ್ರ ಸರ್ಟಿಫಿಕೇಟ್ಸ್ ಇದೆಯಾ, ಯಾವ ಸರ್ಟಿಫಿಕೇಟ್ಸ್ ಇದೆಯಾ ಕೇಳಿ. ಸರ್ಟಿಫಿಕೇಟ್ಸ್ ಯಾವುದು? ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್, ರಾಷ್ಟ್ರೀಯ ವೈದ್ಯಕೀಯ ಕೌನ್ಸಿಲ್ ಅಂತ ಯಾವ್ದಿದೆ, NMC ಪ್ರಮಾಣಿತ ಪತ್ರಗಳಿದೆಯಾ, ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಅವರು ರಿಜಿಸ್ಟರ್ ಆಗಿದಾರಾ, ಅವ್ರು MD ಡರ್ಮಟಾಲಜಿ MCH ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾರಾ ಅಥವಾ ಡಿಪ್ಲೊಮಾ ಡರ್ಮಟಾಲಜಿ ಮಾಡಿದಾರಾ, ಅವ್ರು ಮಾಡಿರೋರ ಹತ್ರ ಮಾತ್ರ ಇಂಥ ಸೌಂದರ್ಯ ಚಿಕಿತ್ಸೆಗಳು ಮತ್ತೆ ಕೇಶಕಸಿ ಚಿಕಿತ್ಸೆಗಳನ್ನ ಮಾಡಿಸ್ಕೋಬೇಕು. ಮತ್ತೆ ನೀವು ಈಗ ಮಾಧ್ಯಮದವರು ಎಲ್ಲಾರು ಈ ತರ ನಕಲಿ ವೈದ್ಯರು ಅಥವಾ ಬ್ಯೂಟಿ ಪಾರ್ಲರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾಡ್ತಾ ಇದ್ರೆ, ನೀವು ಸಹ ಮೊದ್ಲೆಲ್ಲ ಈ ದೇಶದ ಸಮಸ್ಯೆ ಏನಾಗಿತ್ತು ಇಷ್ಟು ವರ್ಷ ಅಂದ್ರೆ ಲೆಪ್ರಸಿ, ಕುಷ್ಠರೋಗ, TB, ಆಮೇಲೆ ಮುಖ್ಯವಾಗಿ ಈ ತರ ಯಾವ್ದು ಸೋರಿಯಾಸಿಸ್ ಅಂತ ಸ್ಕಿನ್ ಸಮಸ್ಯೆಗಳಿತ್ತು. ಈಗ ನಮ್ಗೆ ಅಭಿವೃದ್ಧಿ ಹೊಂದ್ತಾ ಇರೋ ಭಾರತದಲ್ಲಿ ಎಲ್ರ ಕೈಲೂ ಸ್ವಲ್ಪ ದುಡ್ಡಿದೆ. ಆ ದುಡ್ಡನ್ನ ಸೌಂದರ್ಯ ಚಿಕಿತ್ಸೆಗೆ ಉಪಯೋಗಿಸುವಂತ ಒಂದು ಪ್ರಯತ್ನ ನಾವೆಲ್ಲರೂ ಪಡ್ತಾ ಇದೀವಿ. ಅದ್ರಲ್ಲಿ ಯಾವ್ದು ತಪ್ಪಿಲ್ಲ. ಆದ್ರೆ ಅಧಿಕೃತವಾದ ವ್ಯಕ್ತಿಗಳು ಮಾಡಿದ್ರೆ ಮಾತ್ರ ಇದು ಸರಿಯಾಗಿ ಹೊಂದುತ್ತೆ ಅಂತ ಹೇಳ್ತಾ ಇದನ್ನೆಲ್ಲ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರನ ನಾನು ಬಯಸ್ತಾ ಇದ್ದೀನಿ. ನಮ್ಮ ಸಂಘದ ಕಡೆಯಿಂದ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನ್ಯಾಷನಲ್ IADVL ಪ್ರೆಸಿಡೆಂಟ್ ಆಗಿದ್ರು ಮುಂಚೆ. ಇವರು ಸೀನಿಯರ್ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್. ಡಾಕ್ಟರ್ BS ಚಂದ್ರಶೇಖರ್ ಸರ್ ಅವರು ಕರ್ನಾಟಕ ಬ್ರಾಂಚ್ ಪ್ರೆಸಿಡೆಂಟ್ ಆಗಿದ್ರು, ಅವ್ರದ್ದು ಬ್ಯಾಂಗ್ಳೂರ್ ಸೀನಿಯರ್ ಕನ್ಸಲ್ಟೆಂಟ್. ಡಾಕ್ಟರ್ ಜಗದೀಶ್ P ಅವರು IADVL ಕರ್ನಾಟಕ ಪ್ರೆಸಿಡೆಂಟ್ ಎಲೆಕ್ಟ್. ಗಿರೀಶ್ ಸರ್ ಪ್ರೊಫೆಸರ್ ESI. ಡಾಕ್ಟರ್ ಅಕ್ಷಯ್ ಸಮಾಗಣಿ ಇವರು ನ್ಯಾಷನಲ್ IADVL ಲೀಗಲ್ ಸೆಲ್ ಕನ್ವೀನರ್. ಡಾಕ್ಟರ್ ಸುರೇಶ್ ಕುಮಾರ್ ಅವರು ಪ್ರೊಫೆಸರ್, ಕೋಲಾರ್ ಮೆಡಿಕಲ್ ಕಾಲೇಜ್. ಅಂತ ಹೇಳಿದ್ರಿ, ಆ ಭಾವನೆ ಸರಿ ಇಲ್ಲ. ವಿದ್ಯಾವಂತರು ಎಷ್ಟೋ ಜನ ಇದಕ್ಕೆ ಮುರುಳಾಗಿ
ತಪ್ಪು ಜನಗಳ ಹತ್ರ ಟ್ರೀಟ್ಮೆಂಟ್ಗಳು ತಗೊಳ್ತಾರೆ. ಸೋಷಿಯಲ್ ಮೀಡಿಯಾದು ಅದರದ್ದು ಮಾಯಾಜಾಲ ಆ ಥರ ಇದೆ. ಸೊ ಏನೋ ಒಂದು ತೋರಿಸ್ತಾರೆ ಅಂತ ಇಂಪ್ರೆಸ್ ಆಗಿ ಎಷ್ಟೋ ಸತಿ ಇಂಜಿನಿಯರ್ಸು, IT ಕೆಲಸ ಮಾಡೋರು ಅಂಥವ್ರು ಈ ಥರ ತಪ್ಪು ಟ್ರೀಟ್ಮೆಂಟ್ಗಳು ಮಾಡಿಸ್ಕೊಳ್ತಾರೆ. ಅದರ ಬಗ್ಗೆ ಅರಿವು ಮೂಡಬೇಕು. ಈಗ ಯಾವುದೇ ಕೆಲಸಕ್ಕೆ ಸ್ಪೆಷಲಿಸ್ಟ್ಗಳಂತ ಆಗಿರೋದು ಏನಕ್ಕೆ? ಈಗ ಜನಗಳು ನಮ್ಮ ಹತ್ರ ಬರ್ತಾರೆ, ಸ್ಕಿನ್ ಅಂದ್ರೆ ನಮ್ಮ ಹತ್ರ ಬರ್ತಾರೆ, ಹಾರ್ಟ್ಗೆ ಅಂತಂದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತಾರೆ, ಬ್ರೈನ್ಗೆ ಅಂದ್ರೆ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಆ ಜ್ಞಾನ ಜನಗಳಿಗೆ ಇದ್ದೇ ಇದೆ. ಅಷ್ಟು ನಾವು ಮುಂದಿರೋದಿರ್ಬೇಕಾದ್ರೆ ಏನು ಓದ್ದೇ ಇರೋ ಹತ್ರ ಡಾಕ್ಟ್ರೇ ಅಲ್ದಿರೋ ಹತ್ರ ಹೋಗೋದಕ್ಕೆ ತಪ್ಪು. ಆ ಜ್ಞಾನ ನಾವು ಮೂಡಿಸ್ಬೇಕಾಗಿದೆ. ಈಗ ಎಜುಕೇಶನ್ ಆಗ್ತಿದೆ ಸರಿ, ಆದರೆ ನಾವು ಬೇಗ ವಾಸಿ ಆಗ್ಬಿಡ್ಲಿ, ಚೀಪಾಗಿ ಆಗ್ಬಿಡ್ಲಿ. ಈಗ ಕೆಲವು ಲೇಸರ್ ಮೆಷಿನ್ಗಳವರು ಮನೆಗೆ ಬಂದು ಲೇಸರ್ ಮಾಡ್ತಾರೆ. ಅದು ಯಾರು ಮಾಡೋರು? ಅವ್ರು ಯಾರು ಡಾಕ್ಟರ್ ಅಲ್ಲ, ಅವ್ರು ಯಾರು ನರ್ಸು ಅಲ್ಲ, PUC ಓದಿರೋರು, BA BSc ಓದಿರೋರು ಮಾಡ್ಬೋದೇ? ತಪ್ಪು. ಅದೇ ತರಹ ಈಗ ಮೊನ್ನೆ ಚೆನ್ನೈನಲ್ಲಿ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಕ್ಲಿನಿಕ್ ಮೇಲೆ ಒಂದು ರೈಡ್ ಆಯ್ತು. ಅಲ್ಲಿ ಡೈರೆಕ್ಟರ್ ಆಫ್ ಮೆಡಿಕಲ್ ಸರ್ವಿಸಸ್ ಅಲ್ಲಿ ಹೋಗಿ ರೈಡ್ ಮಾಡೋದು. ಒಬ್ಬರು ಡಾಕ್ಟರ್ ಇಲ್ಲ, ಅವ್ರು ಯಾರೋ ನರ್ಸ್ಗಳು ಅಲ್ಲ, ಪಂಜಾಬಿಂದ ಬಂದ್ಬಿಟ್ಟು ಅವರಲ್ಲಿ ಕೂದಲು ಹಾಕ್ತಾ ಕೂತಿದ್ದಾರೆ. ಚೆನ್ನೈನಲ್ಲಿ 4 ವರ್ಷದಿಂದ ಒಂದು ಪೇಷಂಟ್ ಡೆತ್ ಆಗಿತ್ತು. ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಲೋಕಲ್ ಅನೆಸ್ಥೀಶಿಯಾ ಸರ್ಜರಿ, ಅಂದ್ರೆ ಜ್ಞಾನ ತಪ್ಪಿಸಲ್ಲ, ಮಾಡ್ಬಿಟ್ಟು ಅವತ್ತೇ ಮನೆಗೆ ಹೋಗುವಂತ ಸುಲಭವಾದ, ಸಿಂಪಲ್ ಆಗಿರೋ, ಸೇಫ್ ಆಗಿರೋ ಸರ್ಜರಿ. ಅದರಲ್ಲಿ ಪೇಷಂಟ್ ಸಾಯೋದು ಅಂತಂದ್ರೆ ಏನು? ಸಾಯಬಾರ್ದು ತಾನೆ. ಆದ್ರೆ ನಾವು ಸಲೂನ್ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ತಾರೆ, ಸರ್ಜರಿ ಮಾಡಿಸ್ಕೊಂಡ್ರೆ ಅದರದ್ದಾಗೆ ಆಗುತ್ತೆ. ಅದನ್ನ ನಾವು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನವರು ಗೈಡ್ಲೈನ್ಸ್ ಮಾಡೋದು. ಯಾರು ಮಾಡ್ಬೋದು, ಯಾರಿಗೆ ಮಾಡ್ಬೋದು, ಎಲ್ಲಿ ಮಾಡ್ಬೋದು, ಆ ಮಾಡೋ ಜಾಗದಲ್ಲಿ ಏನೇನು ಫೆಸಿಲಿಟೀಸ್ ಇರಬೇಕು, ಎಮರ್ಜೆನ್ಸಿ ಆದ್ರೆ ಏನಿರಬೇಕು, ಅದೆಲ್ಲ ಗೈಡ್ಲೈನ್ಸ್ ಬರೆದಿಟ್ಟಿದ್ದಾರೆ. ಆದ್ರೆ ಆ ಗೈಡ್ಲೈನ್ಸ್ ಬರೆದಿಟ್ಟು ಮಾತ್ರಕ್ಕೆಲ್ಲ ಸರಿ ಹೋಗುತ್ತೆ? ಅದಕ್ಕೊಂದು ಮೇಲ್ವಿಚಾರಣೆಗೆ ಅದು ಮಾಡ್ತಿದಾರೋ ಇಲ್ವೋ ಅಂತ ಮಾನಿಟರ್ ಮಾಡೋದಕ್ಕೆ ಅದಕ್ಕೊಂದು ವ್ಯವಸ್ಥೆ ಬೇಕು. ನಮ್ಮಲ್ಲಿ ಆ ವ್ಯವಸ್ಥೆ KPME. ಇವ್ರು ಹೋಗಿ ಅದ್ರಲ್ಲಿ ರಿಜಿಸ್ಟರ್ ಮಾಡಬೇಕು. ಹಾಗಿದ್ ಮಾತ್ರಕ್ಕೆ ಅವರೆಲ್ಲ ಚೆಕ್ ಮಾಡ್ತಾರೆ ಅಂತ. ಆದ್ರೆ ಅದರಲ್ಲಿ ಅಕ್ಷಯ್ ಹೇಳಿದ ಹಾಗೆ ಹಲವಾರು ತಪ್ಪುಗಳು ನಡೀತಾ ಇದೆ. ಅದನ್ನ ನಾವು ಗೌರ್ಮೆಂಟ್ ಗಮನಕ್ಕೆ ತರ್ತಾ ಇದ್ದೀವಿ. ಅಸೋಸಿಯೇಷನ್ ನಮ್ಮ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನಮ್ಮಲ್ಲಿ ಏನು ಜಾಸ್ತಿ ಕ್ರಮ ಇಲ್ಲ. ನಾವು ಅವರು ನಮ್ಮ ಅಸೋಸಿಯೇಷನ್ ತೆಗಿಬಹುದಷ್ಟೇ. ಅದು ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ಮೆಡಿಕಲ್ ಕೌನ್ಸಿಲ್ ಕಂಪ್ಲೇಂಟ್ ಮಾಡ್ಬೋದು, KPME ಕಂಪ್ಲೇಂಟ್ ಮಾಡ್ಬೋದು. ಅದನ್ನ ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ ಒಂದು 120-150 ಜನದ ಬಗ್ಗೆ ಆಗ್ಲೇ ಕಂಪ್ಲೇಂಟ್ ಆಗಿದೆ. ಆದ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋ ಭರಾಟೆ ತುಂಬಾ ನಿಧಾನ, ಬೇಗ ಆಗ್ತಾ ಇಲ್ಲ. ಜನಗಳಿಗೆ ಒಂದ್ ಸ್ವಲ್ಪ ಹೆದರಿಕೆ ಬರಬೇಕು ಅದನ್ನ ನಡೆಸೋರ್ಗೆ. ಇವ್ರು ನಮ್ಮ ಮೇಲೆ ಆಕ್ಷನ್ ತಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ, ಶಿಕ್ಷೆ ಆಗುತ್ತೆ ಅಂತ. ಆ ಭಯ ಇಲ್ಲ. ಆ ತರಹದ ಕ್ರಮಗಳು ಆಗ್ತದೆ. ಪ್ರೆಸ್ ಮಾಧ್ಯಮ ಮಿತ್ರರಿಗೂ ಒಂದು ಕೋರಿಕೆ ಏನಂದ್ರೆ, ಈಗ ಏನಾದ್ರು ಭ್ರಷ್ಟ ಅಧಿಕಾರಿ ಮೇಲೆ ರೈಡ್ ಆದ್ರೆ ಅದಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ದೊಡ್ಡದಾಗಿ ಬರುತ್ತೆ. ಬಟ್ ಈ ತರ ನಕಲಿ ವೈದ್ಯರುಗಳನ್ನ ಹಿಡಿದಾಗ ನಮ್ಮ ಅಸೋಸಿಯೇಷನ್ ಇದೆ ಸರ್ ಹೇಳೋ ರೀತಿ 120-160 ಜನ ಡಾಕ್ಟರ್ಗಳು ಫೇಕ್ ಅಂತ ಹಿಡಿದ್ಬಿಟ್ಟು ನಾವು ಹೇಳಿದ್ರು ಅದು ದೊಡ್ಡ ಸುದ್ದಿ ಆಗೋದಿಲ್ಲ. ದೊಡ್ಡ ಸುದ್ದಿ ಆದಾಗ್ಲೇ ಅದು ಜನಕ್ಕೆ ತಲುಪುತ್ತೆ. ಸೊ ಅದ್ರ ಜವಾಬ್ದಾರಿ ತಮ್ಮ ಮೇಲಿದೆ, ಸರ್ಕಾರದ ಮೇಲಿದೆ. ನನ್ನ ಪ್ರಕಾರ ಇದು ಬೆಳ್ಕೊಂಡು ಬಂದ್ಬಿಟ್ಟಿದೆ ಆಗ್ಲೇ. ಇದು ಬೃಹದಾಕಾರವಾಗಿ ಇನ್ನೂ ಬೆಳಿತಾನೆ ಇದೆ. ನಾವು ಚಿಗುರ್ತಾನೆ ಇದೀವಿ, ಅದು ಬೆಳಿತಾನೆ ಇದೆ. ಸೊ ಇಡೀ ದೇಶವ್ಯಾಪಿ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ಹೇಳ್ದಂಗೆ ದೇಶವ್ಯಾಪಿ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ. ಪ್ರತಿ ಸ್ಟೇಟ್ ಅಲ್ಲೂ, ಸೆಂಟ್ರಲ್ ಪ್ರೆಸ್ ಕಾನ್ಫರೆನ್ಸ್ ಡೆಲ್ಲಿಯಲ್ಲೂ ಆಗಿದೆ. ನಮ್ ಕೋರಿಕೆ ಏನಂದ್ರೆ, ಈ 4 ವಿಧಾನದಲ್ಲಿ ನಾವು ಇದನ್ನ ಮಾಡ್ಬೋದು. ಒಂದು, ಸಾರ್ವಜನಿಕರ ಜಾಗೃತಿ, ಅದನ್ನ ನಮ್ಮ ಸಂಘದ ವತಿಯಿಂದ ಸುಮಾರು ಕಾರ್ಯಕ್ರಮ ಮೂಲಕ ಮಾಡ್ತಾ ಇದೀವಿ. ಎರಡನೇದು, ಮಾಧ್ಯಮ ಮಿತ್ರರ ಸಹಕಾರ. ತಾವುಗಳು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಇದೆಂದೋ ಒಂದು ಯಾವ್ದೋ ಒಂದು ಸಣ್ಣ ಕಾಲಮ್ ಅಲ್ಲಿ ಅಥವಾ ಕೊನೆ ಪೇಜಲ್ಲಿ ವಿಷಯ ಬಂದ್ರೆ ಯಾರಿಗೂ ತಲುಪಲ್ಲ. ಇದೇನಿದ್ರು ಮೈನ್ ಸ್ತರದಲ್ಲಿ ಬರಬೇಕು. ನ್ಯೂಸ್ ಚಾನೆಲ್ಗಳಲ್ಲಿ ಮೈನ್ ಆಗಿ ಬರಬೇಕು. ನ್ಯೂಸ್ ಚಾನೆಲ್ ಡಿಬೇಟ್ಗಳಾಗಬೇಕು. ಆ ಡಿಬೇಟ್ಗಳಿಗೆ ನಮ್ಮನ್ನ ಅಸೋಸಿಯೇಷನ್ ಕಡೆಯಿಂದ ಡಾಕ್ಟರ್ನ ಕರೆಸ್ಬಿಟ್ಟು ಮಾತಾಡಿ ಜನಗಳಲ್ಲಿ ಅಭಿವೃದ್ಧಿ ಮಾಡ್ಬೇಕು. ಸರ್ಕಾರ ಕ್ರಮಗಳನ್ನ ತಗೋಬೇಕು. ಈಗ ಸರ್ ಹೇಳ್ದಂಗೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ, ದಿನೇಶ್ ಗುಂಡೂರಾವ್ರನ್ನ ಭೇಟಿ ಮಾಡಿದ್ವಿ. ಎಲ್ಲಾ ರೀತಿಲೂ ಎಲ್ಲಾ DC-ಗಳು, ಹೆಲ್ತ್ ಆಫೀಸರ್ಸ್ ನ ಮೀಟ್ ಮಾಡ್ತೀವಿ. ಬಟ್ ಅವ್ರು ಒಂದು ಸಮಸ್ಯೆ ಮುಂದಿಡ್ತಾರೆ. ಎಷ್ಟು ಜನ ಅಂತ ನಾವು ನೋಡಕ್ಕಾಗತ್ತೆ? ನಮ್ಮಲ್ಲಿ ಕೊರತೆ ಇದೆ ಸರಿ. ಅದನ್ನ ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗೆ ಅವ್ರು ಡೈರೆಕ್ಟ್ ಮಾಡಿದ್ರೆ ಅವ್ರು ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಕ್ರಮ ತಗೋಬಹುದು. ಈ ತರದ್ ಯಾವ್ದಾದ್ರು ಒಂದು ರೀತಿಲಿ ಕ್ರಮಗಳನ್ನ ತಗೊಳ್ಳೋಂಗಿರ್ಬೇಕು. ಬರೀ ವಿಷಯಗಳನ್ನ ಕೇಳಿ ಅಥವಾ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ ಮುಂದೆ ಕೂತ್ಕೊಂಡು ಹೇಳಿ ಮತ್ತದೊಂದು 2 ದಿನದಲ್ಲಿ ಹಳೆ ವಿಷಯ ಆಗಿ ಮರ್ತೋಗ್ಬಿಡುತ್ತೆ. ಸೊ ಈ ತರನೂ ಆಗ್ಬಾರ್ದು.
ಒಂದೇನೋ ಅಸೋಸಿಯೇಷನ್ ಕಡೆಯಿಂದ ನಾವು ತುಂಬಾನೇ ಮಾಡ್ತಾ ಇದ್ವಿ, ಜಾಗೃತಿ ಮಾಡ್ತಾ ಇದೀವಿ, ಮೀಟಿಂಗ್ಗಳು ಮಾಡ್ತಿದೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೀವಿ. ಯಾವ್ದಾದ್ರು ಕಾನ್ಫರೆನ್ಸ್ ಆದ್ರೆ ಒಂದಿನ ಮುಂಚೆನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಥವಾ ಕ್ಯಾಂಪ್ಗಳು ಮಾಡಿ ಎಲ್ಲ ಕಡೆ ಇದು ಇವಾಗ ಏನಾಗುತ್ತೆ, ಒಂದು ವಿಷಯ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಅದೇನೋ ದೊಡ್ಡದಾಗಿ ಅಡ್ವರ್ಟೈಸ್ ಮಾಡ್ಕೊಟ್ಟು ಅವ್ರ ಹತ್ರ ಹೋದ್ಮೇಲೆ ಒಂದು ವೆರಿಫಿಕೇಶನ್ ಮಾಡಿ. ಎಲ್ಲೋದ್ರೂ ನೀವು ವೆರಿಫೈ ಮಾಡ್ತೀರಾ. ಈಗ ಒಂದು ಪಿಕ್ಚರ್ ಹೋಗ್ಬೇಕು ಅಂದ್ರೂ ಅದರ IDB ರೇಟಿಂಗ್ ನೋಡ್ತೀರಾ, ಇನ್ನೊಂದು ರೇಟಿಂಗ್ ನೋಡ್ತೀರಾ, ಒಂದು ಕ್ಲಿನಿಕ್ ಬರ್ಬೇಕು ಅಂದ್ರೆ ಗೂಗಲ್ ರೇಟಿಂಗ್ ನೋಡ್ತೀರಾ. ಇಷ್ಟೆಲ್ಲ ಇರ್ಬೇಕಾದ್ರೆ ಅವೇರ್ನೆಸ್. ಯಾವ್ದಾರು ಒಂದು ಕೊಂಡ್ಕೋಬೇಕು ಅಂದ್ರೆ ರಿವ್ಯೂ ನೋಡ್ತೀವಿ ನಾವು, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ರಿವ್ಯೂ ನೋಡ್ತೀವಿ. ಇದನ್ನ ಏನಕ್ಕೆ ನೀವು ಯಾವ್ದಾದ್ರು ವ್ಯಕ್ತಿ ಆತರ ಅಡ್ವರ್ಟೈಸ್ಮೆಂಟ್ ಮಾಡಿ ನಿಮ್ಗೆ ಏನೋ ಸಮಸ್ಯೆ ಇದೆ ಹೋಗ್ತೀರಾ, ಅವ್ರದ್ದೊಂದು ಕ್ವಾಲಿಫಿಕೇಶನ್ ಇದೆಯಾ, ನಿಮ್ದು ಸರ್ಟಿಫಿಕೇಟ್ ಇದೆಯಾ, ಏನ್ ನೀವು ಅಂತ ಕೇಳೋದ್ರಲ್ಲಿ ಕಷ್ಟ ಏನಿದೆ, ಅದು ಜನಗಳಿಗೆ ಅರಿವಾಗ್ಬೇಕು. ಅವೇರ್ನೆಸ್ ಬಂದಾಗಲೇ ಈ ಪ್ರಾಬ್ಲಮ್ ತುಂಬಾನೇ ಸಾಲ್ವ್ ಆಗುತ್ತೆ. ಮುಖ್ಯವಾಗಿ ಜನಗಳಲ್ಲಿ ಅರಿವು ಮೂಡಬೇಕು. ಆ ಅರಿವು ಮಾಧ್ಯಮದ ಮುಖಾಂತರ ಬರ್ಬೇಕು. ಜನ ಇವತ್ತು ಮಾಧ್ಯಮ ನಂಬ್ತಾರೆ, ಟಿವಿ ಮುಂದೆ ಕೂತ್ಕೋರೆ, ಮೀಡಿಯಾನಲ್ಲಿ ಇರ್ತಾರೆ, ಎಷ್ಟೋ ಚಾನೆಲ್ಗಳು ಯೂಟ್ಯೂಬ್ ಅಲ್ಲಿ ಬರುತ್ತೆ ನಿಮ್ದು. ಸೊ ಇದು ಎಜುಕೇಟ್ ಆದಾಗ, ಇದ್ರ ಬಗ್ಗೆ ಡಿಬೇಟ್ಗಳಾದಾಗ, ಡಿಸ್ಕಸ್ ಆದಾಗ ಪ್ರಾಬ್ಲಮ್ ಇದು ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆ ಕರ್ತವ್ಯ ತಮ್ಮ ಮೇಲಿದೆ, ನಮ್ಮ ಮೇಲಿದೆ, ಸರ್ಕಾರದ ಮೇಲಿದೆ. ಆದ್ರೂ ಈ ತರ ಘಟನೆ ನಡೆದಾಗ ಮೀಡಿಯಾಗಳಿಗೆ ನೀವು ಇನ್ಫಾರ್ಮೇಶನ್ ಕೊಡೋದು ಜವಾಬ್ದಾರಿ ಆಗುತ್ತೆ. ಯಾಕಂದ್ರೆ ಮೀಡಿಯಾದವ್ರು ತುಂಬಾ ಬಿಸಿ ಇರ್ತಾರೆ, ಬೇರೆ ಬೇರೆ ಈ ತರ ಘಟನೆ ಆಯ್ತು ಆದ್ರೆ ಈ ಫ್ಯಾಕ್ಟ್ರಿಯಿಂದ ಈ ಪೇಷಂಟ್ ತೊಂದರೆ ಆಯ್ತು, ಇದನ್ನ ಪ್ರಸಾರ ಮಾಡಿ ಅಂತ ಅಂದ್ಬಿಟ್ಟು ತಲುಪಿಸೋ ಜವಾಬ್ದಾರಿ ಬಟ್ ನಮ್ಗಿಂತ ನಿಮ್ಗೆ ಇದ್ರೆ ನಾವು ಕೆಲಸ ಮಾಡ್ತೇವೆ ನೀಟಾಗಿ. ನೀವು ಸ್ವಲ್ಪ ಹೆಜ್ಜೆ ಇಟ್ರೆ ನಾವ್ 2ನೇ ಹೆಜ್ಜೆ ಇಟ್ವಿ. ಸರ್, ಈ ಸಮಸ್ಯೆ ಏನ್ ಗೊತ್ತಾ, ನಾ ಹೇಳಿದ್ನಲ್ಲ 10 ಜನ ಇವತ್ತು ನನ್ನ ಪೇಷಂಟ್ ಬಂದ್ರು ಅಂದ್ರೆ 6 ಜನ ಕ್ವಾಕ್ಸ್ ಹತ್ರ ಹೋಗಿ ಬರ್ತಾರೆ ಸರ್. ಬಂದ್ಮೇಲೆ ರಿಪೇರಿಗೆ ಬರ್ತಾರೆ. ಈಗ ಪ್ರತಿ ವ್ಯಕ್ತಿಗೂ ನಮ್ಗೆ ಏನಾಗುತ್ತೆ ಗೊತ್ತಾ, ನಿಜವಾಗ್ಲೂ ಒಂದೊಂದ್ಸತಿ ಕಣ್ಣೀರ್ ಬರುತ್ತೆ. ಈಗ 2 ದಿವಸದಿಂದ ನೋಡಿದೀನಿ, ಸ್ಕೂಲ್ ಟೀಚರ್ ಮುಖ ಎಲ್ಲ ಕೆಂಪು ಸುಟ್ಟು ಹೊಡ್ಕೊಂಡು ಬಂದಿದ್ದಾರೆ, ಸುಟ್ಟೋಗಿದೆ. ಏನೇನೋ ಕ್ರೀಮ್ ಹಾಕಿ, ಫೇರ್ನೆಸ್ ಕ್ರೀಮ್ ಹಾಕಿ, ಪ್ರೊಸೀಜರ್ ಮಾಡಿಸಿ, ಮುಖ ಎಲ್ಲ ಫೇಶಿಯಲ್ ಮಾಡಿಸಿ ಸುಟ್ಟು ಹಾಕೊಂಡ್ ಬಂದಿದ್ದಾರೆ. ಅವ್ರು ಸ್ಕೂಲ್ಗೆ ಹೋಗಿ ಹೆದರ್ತಾ ಇದ್ದಾರೆ. ಈ ಇಂಥದನ್ನ ನಾವು ಏನ್ ಮಾಡ್ಬೇಕು, ಎಷ್ಟು ನೋಡ್ತೀವಿ ಅಂದ್ರೆ ಮಾಧ್ಯಮಗಳಲ್ಲಿ ಇದೇ ನ್ಯೂಸ್ ಆಗ್ಬಿಡುತ್ತೆ. ಅದಕ್ಕೆ ನಾವು ನಿಮ್ಮನ್ನೆಲ್ಲ ಕೇಳ್ತೀವಿ ಅಂತಂದ್ರೆ ಇದನ್ನೆಲ್ಲ ನಮ್ ಜೊತೆ ನೀವು ಸೇರ್ಕೊಳ್ಳಿ. ನಾವು ಒಂದು ಏನಾದ್ರು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ. ಈ ತರ ಪ್ಯಾನಲ್ ಏನಾದ್ರು ಕರೆದು ಮಾತಾಡಿಸಿ ಏನು ಅಂತ ನಾವು ತರಿಸೋಣ. ಈ ತರ ದಿನಕ್ಕೆ ನಾವು ಒಂದು 5-6 ಕೇಸ್, ಮಿನಿಮಮ್ 10-5 ಕೇಸ್ ಹಿಂಗ್ ಬರ್ತವೆ ಸರ್. ಡ್ಯಾಮೇಜ್ ಏನೋ ಡ್ಯಾಮೇಜ್ ಇರುತ್ತೆ. ಒಂದು ಫಾರ್ಮಸಿಲ್ ತಗೊಂಡ್ ಬರ್ತಾರೆ, ಕ್ರೀಮ್ ನ ರಿಂಗ್ ವರ್ಮ್ಗೆ ಅಂತ ಹಾಕೋತಾರೆ, ಅದೆಲ್ಲ ಹಾಳಾಗಿ ಬರುತ್ತೆ. ನಮ್ಗೆ 2 ವಾರದಲ್ಲಿ ಟ್ರೀಟ್ ಮಾಡ್ಬೋದಂತಹ ಕಜ್ಜಿ ಇದನ್ನ ಏನು ರಿಂಗ್ ವರ್ಮ್ ನ ಇವ್ರು ಮಾಡಿರೋ ಪ್ರಾಬ್ಲಮ್ ಇಂದ 2 ತಿಂಗಳಾದ್ರೂ ಸರಿ ಹೋಗಲ್ಲ. ಆ ದುಡ್ಡೆಲ್ಲ ಪೇಷಂಟ್ ತಾನೇ ಕಟ್ತಾರೆ. ಈ ಸಮಸ್ಯೆಯಿಂದ ಏನಾಗ್ತಾ ಇದೆ, ಪೇಷಂಟ್ ಗಳು ದಾರಿ ತಪ್ತಾ ಇದಾರೆ. 20 ರೂಪಾಯಿ ಕ್ರೀಮ್ ತಗೊಂಡಿದ್ದಕ್ಕೆ ಆಮೇಲೆ ಅವ್ರು 2-2.5 ಸಾವಿರ ಖರ್ಚು ಮಾಡಿ ಅದನ್ನ ಸರಿ ಮಾಡ್ಕೋಬೇಕಾಗಿದೆ. ಅಂತ ಪರಿಸ್ಥಿತಿ ಇದೆ. ಇದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೂ ಸಹ ನಾವು ಕಂಪ್ಲೇಂಟ್ ಗಳನ್ನ ಕೊಟ್ಟಿದೀವಿ, ಈ ತರ ಇದೆ ಪರಿಸ್ಥಿತಿ ಅಂತ. ಅಲ್ಲೂ ಅದೇ ಸಮಸ್ಯೆ, ನಮ್ಗೆ ಜನ ಕೊಡ್ತಾ ಇದಾರೆ, ನಾವೇನು ಮಾಡ್ಲಿಕ್ಕಾಗಲ್ಲ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಎಲ್ಲರ ಸಹಕಾರನೂ ಬೇಕು. ಮೆಡಿಕಲ್ ಸ್ಟೋರ್ಗಳಲ್ಲೂ ಅಷ್ಟೇ, ನೀವು ಹೋದಾಗ ಒಬ್ಬ ಒಂದು ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ, ಮೆಡಿಕಲ್ ಸರ್ಟಿಫಿಕೇಟ್. ಒಬ್ಬ ಡಿ ಫಾರ್ಮಸಿನೋ ಬಿ ಫಾರ್ಮಸಿನೋ ಮಾಡಿ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ನ ಅವ್ನು ಇಟ್ಕೊಂಡಿರ್ತಾನೆ, ಅವನಿರಲ್ಲ ಪ್ಲೇಸ್ ಅಲ್ಲಿ. ಯಾರೋ SLC PUC ಅಥವಾ BSc BA ಪಾಸ್ ಆಗಿರೋ ಹುಡುಗರು ಅಥವಾ ಫೇಲ್ ಆಗಿರೋ ಹುಡುಗರಿಗೆ ಕ್ಲಿನಿಕಲ್ ಕೂಡಿಸ್ಬಿಟ್ಟು 1-3 ತಿಂಗಳು ಆ ಮೆಡಿಸನ್ ಈ ಮೆಡಿಸನ್ ಅಂತ ಕೇಳ್ಬಿಟ್ಟು ಕೊಡ್ತಾ ಇರ್ತಾರೆ. ಒಂದಷ್ಟು ದಿನ ಆದ್ಮೇಲೆ ಏನಾಗುತ್ತೆ, ಅವ್ರಿಗೆ ಮೆಡಿಸನ್ ಕೊಟ್ಟು ಈ ಕಾಯಿಲೆಗೆ ಇದು ಬಂದ್ರೆ ಇದು ಕೊಡ್ಬೋದಲ್ಲ ಅಂತ. ಸೊ ಅಲ್ಲಿ ಸೂಪರ್ವಿಷನ್ ಇಲ್ಲ. ಅದೊಂದು ದೊಡ್ಡ ರ್ಯಾಕೆಟ್. ಅದು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಇಲ್ಲದೆ ಇರೋದೇ ದೊಡ್ಡ ರ್ಯಾಕೆಟ್ ನಂಬರ್. ಇದು ಬಹಳ ಮಟ್ಟಿಗಿದೆ. ಇದ್ರ ಬಗ್ಗೆನೂ ನಾವು ಸಾಕಷ್ಟು ಈ ಔಷಧ ನಿಯಂತ್ರಣ ಮಂಡಳಿಗಳು ಮತ್ತೆ ಔಷಧ ಇವ್ರು ಇರ್ತಾರ, ಫಾರ್ಮಸಿಸ್ಟ್ ಅಸೋಸಿಯೇಷನ್, ಅವ್ರ ಮೂಲಕನೂ ನಮ್ಮ ಅಸೋಸಿಯೇಷನ್ ಎಷ್ಟೋ ಸಲ ಮಾತಾಡಿದೆ, ಎಷ್ಟೋ ಸಲ ಅದ್ರ ಬಗ್ಗೆ ಅಭಿಯಾನನೇ ಮಾಡಿದ್ವಿ. ನೀವು ಹುಬ್ಳಿಯಲ್ಲಿ 1 ವರ್ಷ, ಇಡೀ ವರ್ಷ ಪೂರ್ತಿ ಈ ಫಾರ್ಮಸಿಸ್ಟ್ ಅವ್ರಿಗೆ ಎಜುಕೇಶನ್ ಮಾಡಿದ್ವಿ. ನೀವು ಆತರ ಮಾಡಬೇಡಿ, ಕ್ವಾಲಿಫೈಡ್ ಫಾರ್ಮಸಿಸ್ಟ್ ನ ಮಾತ್ರ ಇಟ್ಕೊಳ್ಳಿ, ಮಾತ್ರ ಎತ್ಕೊಳಕ್ಕೆ ಮಾಡಕ್ಕೆ ಬೇಕಾದ್ರೆ ನಿಮ್ಗೆ ಅಸಿಸ್ಟೆಂಟ್ ಇಟ್ಕೊಳ್ಳಿ, ಬಟ್ ಡಿಸ್ಪೆನ್ಸ್ ಮಾಡಕ್ ಮಾಡ್ಬೇಡಿ ಅಂತ. ಬಟ್ ಇದು ತುಂಬಾನೇ ಇದೆ, ರ್ಯಾಂಪೆಂಟ್ ಆಗಿದೆ. ನಿಮ್ಮ ಅಬ್ಸರ್ವೇಷನ್ ಕರೆಕ್ಟ್, ಇದು ಆಗ್ಬಾರ್ದು. ಇದು ಹಾಗೆ ನಕಲಿ ಡ್ರಗ್ಸ್ಗಳನ್ನ ಪತ್ತೆ ಹಚ್ಚೋದಕ್ಕೆ ನಿಮ್ಮ ಅಸೋಸಿಯೇಷನ್ ಅಷ್ಟು ಸಮಂಜಸವಾದ ಕೆಲಸಗಳನ್ನ ಮಾಡ್ತಿಲ್ಲ. ಯಾಕಂದ್ರೆ ಇದು ದೊಡ್ಡ ಜಾಲನೆ ಇದು, ಮತ್ತೆ ಇದಕ್ಕೆ ವ್ಯವಸ್ಥೆನೇ ಜೊತೆಲಿ ಮಿಂಗಲ್ ಆಗಿದೆ ಅನ್ನೋ ಒಂದು ಆರೋಪ ಇದೆ ಸರ್. ಯಾಕಂದ್ರೆ ಎಲ್ಲೆಲ್ಲಿ ನೋಡಿ ಒರಿಜಿನಲ್ ಡಾಕ್ಟರ್ ನೇಮ್ ಬೋರ್ಡ್ಗಳನ್ನ ಹಾಕೊಂಡಿರ್ತಾರೆ, ಒಳಗಡೆ ಟ್ರೀಟ್ಮೆಂಟ್ ಕೊಡೋರೇ ಬೇರೆ ಇರ್ತಾರೆ. ಮುಂದೆ ನೀವು ಬರ್ದಿರೋ ಲೆಟರ್ ನೋಡಿದ್ರೆ ಅವರೆಲ್ಲ PhD ಏನೇನ್ ಬೇಕು ಎಲ್ಲ ಅಲ್ಲಿ ಹಾಕೊಂಡಿರ್ತಾರೆ ಅವ್ರದ್ದು, ಆದ್ರೆ ಒಳಗಡೆ ಟ್ರೀಟ್ಮೆಂಟ್ ಕೊಡೋರು ಬೇರೆ ಇರ್ತಾರೆ. ಯಾಕೆ ಅಸೋಸಿಯೇಷನ್ ಕ್ರಮ ಕೈಗೊಳ್ಳಬಾರ್ದು? ಇದು ಆಕ್ಚುಲಿ ಇದ್ರ ಬಗ್ಗೆ ನಮ್ಮ ಅಸೋಸಿಯೇಷನ್ ತುಂಬಾನೇ ಕ್ರಮ ಕೊಟ್ಕೊಳ್ಳಕ್ಕೆ
ಪ್ರಯತ್ನ ಪಡ್ತಾ ಇದೆ. ನಮ್ಮಲ್ಲೇ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದೀವಿ ನಾವು, ಕ್ವಾಕರಿ ಟಾಸ್ಕ್ ಫೋರ್ಸ್ ಅಂತ ಮಾಡಿದೀವಿ. ಆ ಟಾಸ್ಕ್ ಫೋರ್ಸ್ ಕೆಲಸ ಏನಂದ್ರೆ ಈ ತರದ್ ಎಲ್ಲಾದ್ರೂ ಕಂಡು ಬಂದ್ರೆ ತಕ್ಷಣ ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಅವ್ರ ಜೊತೆ ಡೀಲ್ ಮಾಡಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಸುಮಾರು ಎಲಿಮೆಂಟ್ಸ್ ಇನ್ವಾಲ್ವ್ ಆಗ್ಬಿಟ್ಟಿರುತ್ತೆ. ಡಾಕ್ಟರ್ ಇರ್ತಾರೆ, ಇಲ್ಲ ಅವ್ರ ಸರ್ಟಿಫಿಕೇಟ್ ಇಲ್ಲ ಕೆಲಸ ಮಾಡೋರು ಇರ್ತಾರೆ, ರೌಡಿಗಳು ಇರ್ತಾರೆ, ಇದೆಲ್ಲ ಇನ್ವಾಲ್ವ್ ಆಗಿದ್ರಿಂದ ಈ ತರದ ಪ್ಲೇಸ್ಗಳನ್ನ ಐಡೆಂಟಿಫೈ ಮಾಡೋ ಸರ್ಕಾರದ ಆರೋಗ್ಯ ಇಲಾಖೆ ಗಮನಕ್ಕೆ ತಂದಿದೀವಿ ನಾವು. ನಮ್ಮ ಅಹವಾಲು ಏನಂದ್ರೆ ಕ್ರಮಗಳಾಗ್ತಾ ಇಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿ ನಾನು ಹೋಗ್ಬಿಟ್ಟು ಅವನಿಗೆ ಇಂಟ್ರಾಕ್ಟ್ ಮಾಡಿ ಅಥವಾ ಕೌಂಟ್ರಾಕ್ಟ್ ಮಾಡ್ಬಿಟ್ಟು ಮಾಡೋದು ತುಂಬಾ ಕಷ್ಟ. ಬಿಕಾಸ್ ಅಲ್ಲಿ ಎಲಿಮೆಂಟ್ಸೇ ಬೇರೆ ತರ ಇರುತ್ತೆ. ಈ ತರದ್ದು ಐಡೆಂಟಿಫೈ ಮಾಡಿದೀವಿ ನಾವು. 120ರಿಂದ 140 ಜನದ್ದು ಐಡೆಂಟಿಫೈ ಮಾಡಿ ಸರ್ಕಾರದ ಆರೋಗ್ಯ ಇಲಾಖೆ ಗಮನಕ್ಕೆ ತಂದಿದೀವಿ. ಆದ್ರೆ ಕ್ರಮಗಳು ಜರುಗ್ತಾ ಇಲ್ಲ. ಆ ಅಹವಾಲು ನಿಮ್ ಮುಂದೆ ಇಡ್ತಾ ಇದೀವಿ. ಕ್ರಮಗಳು ಏನಕ್ಕೆ ಜರುಗ್ತಿಲ್ಲ? ಜರುಗ್ಬೇಕಲ್ವಾ? ಕ್ವಾಕರಿ ಬಗ್ಗೆ ಕೊಟ್ಟಿದೀವಿ, ಮಾಡ್ತಿದ್ದಾರೆ. ಸರ್ಕಾರದ ಕಡೆಯಿಂದನೂ ಬಹಳಷ್ಟು ಸ್ಪಂದನೆ ಸಿಕ್ಕಿದೆ. ನಾವು ಬಯಸಿದ ಮಟ್ಟದಲ್ಲಿ ಸ್ಪಂದನೆ ಸಿಗ್ತಿಲ್ಲ. ಪ್ಲಸ್ ಇದು ತುಂಬಾ ರ್ಯಾಂಪೆಟ್ ಆಗಿ ಬೆಳೆದ್ಬಿಟ್ಟಿದೆ, ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ವ್ಯಾಪಿಸ್ಬಿಟ್ಟಿದೆ. ಅದಕ್ಕೆ ಬೇರೆ ಏನಾದ್ರು ಉಪಕ್ರಮಗಳನ್ನ ಸರ್ಕಾರ ಯೋಚನೆ ಮಾಡ್ಬೇಕು. ಸರ್ಕಾರ ತುಂಬಾ ಸಹಕಾರ ಕೊಟ್ಟಿದೆ. ಐ ಥಿಂಕ್ ನೀವು ಹೇಳ್ಬೇಕು. ನಮ್ ಗುಂಡೂರಾವ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇದು ನಾವು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಭೇಟಿಯಾಗಿ ನಾವು ಅಧಿಕೃತವಾಗಿ ಎಲ್ಲ ಕೊಟ್ಟಿದ್ವಿ. ಅದಾದ್ಮೇಲೂ ಸಹ ನಮ್ಮ ಆರೋಗ್ಯ ಇಲಾಖೆಯ ಡೈರೆಕ್ಟರ್ಸ್ ಮತ್ತೆ ಅವ್ರಿಗೆಲ್ಲ ನಾವು ಮನವಿ ಮಾಡಿದ್ವಿ. ಅವರು ಚೆನ್ನಾಗಿ ಸ್ಪಂದಿಸಿದ್ದಾರೆ. ಆದ್ರೆ ಏನಾಗುತ್ತೆ, ಆ ಮಟ್ಟದಲ್ಲಿ ಸರ್ಕಾರದ ಮೇಲ್ಮಟ್ಟದಲ್ಲಿ ಒಪ್ಕೊಂಡು ಎಲ್ಲ ನಡೆಯುತ್ತೆ. ಅವ್ರಿಗೆ ಆರ್ಡರ್ಸ್ ಪಾಸ್ ಆಗುತ್ತೆ. ಕೆಲವು DHOಗಳಿಗೆ, ಎಲ್ಲಾ DHOಸ್ಗೆ ಆರ್ಡರ್ಸ್ ಪಾಸ್ ಆಯ್ತು. ರೇಡ್ಗಳು ಮಾಡ್ತಾ ಇಲ್ಲ ಸರ್. ಕೆಲವೊಂದ್ ಕಡೆ ರೇಡ್ ಮಾಡ್ತಾರೆ, ಬೇಕಾ ಬಿಟ್ಟಿ ಮಾಡ್ತಾರೆ. ರೇಡ್ ನ ಹೇಗ್ ಮಾಡ್ಬೇಕು? ಸೀಕ್ರೆಟ್ ಆಗಿ ಮಾಡ್ಬೇಕು. ಇದೇನಾಗತ್ತೆ, ಇವ್ರ ನಿಧಾನಕ್ಕೆ ಅವರು 1 ತಿಂಗಳು ತಗೊಂಡು ಇಂಥವ್ರ ಕಂಪ್ಲೇಂಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರೆಲ್ಲ ಅದನ್ನ ಮುಚ್ಚಾಕೋ ಪ್ರಯತ್ನಗಳೆಲ್ಲ ಮಾಡ್ತಾರೆ. ಹಲವಾರು ಇಂಥ ಸಮಸ್ಯೆಗಳು ಎದುರಿಸಿದ್ದಾರೆ. ನಾವು ಅವ್ರದ್ದು ತಪ್ಪು ಹೇಳಲಿಕ್ಕೆ ಹೋಗಲ್ಲ. ಮತ್ತಿನ್ನೊಂದೇನಂದ್ರೆ ಕೆಲವು ಲೋಕಲ್ ಅಲ್ಲಿ ಕೆಲವೊಂದು ಇನ್ಫ್ಲೂಯೆನ್ಸ್ ಗಳಿರ್ತವೆ. ಅವರ ರಾಜಕೀಯ ಪುಡಾರಿಗಳ ಮನೆಯವರೇ ಓಪನ್ ಮಾಡಿರ್ತಾರೆ, ಕೆಲವರು ಇನ್ನೇನೋ ಇದ್ ಮಾಡಿರ್ತಾರೆ. ಬ್ಯೂಟಿಷಿಯನ್ಸ್ ಗಳೆಲ್ಲ ತುಂಬಾ ಪವರ್ಫುಲ್ ಇರ್ತಾರೆ. ಎಷ್ಟೇ ಮುಚ್ಚಕ್ ಪ್ರಯತ್ನ ಪಟ್ರು ಅಲ್ಲಿಂದನೂ ಸಮಸ್ಯೆ ಆಗಿದೆ. ಸರ್ಕಾರದಿಂದ ನಾವು ಕೊಟ್ಟಿದ್ದಕ್ಕೆ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ನಾವೊಂದು 440 ಕಂಪ್ಲೇಂಟ್ ಕೊಟ್ಟಿದ್ವಿ ಇಡೀ ರಾಜ್ಯದಲ್ಲಿ. 440ರಿಂದ 450 ಕಂಪ್ಲೇಂಟ್. ಅದರಲ್ಲಿ ಬಹುತೇಕ ಕಡೆ ರೇಡ್ಗಳಾಗಿದೆ, ಮುಚ್ಚಿದ್ದಾರೆ. ಇತ್ತೀಚೆಗೆ ಮೈಸೂರಲ್ಲೂ ಸಹ ನಾವು DC ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸ್ವಲ್ಪ ಲೇಟ್ ಆಗಿದ್ರು ಸಹ ಅವ್ರು ಇದೇ ಸಮಸ್ಯೆ ಎದುರಿಸಿದ್ರು. ಅವ್ರಿಗೆ ಅಧಿಕಾರಿಗಳ ಕೊರತೆ ಇದೆ ರೇಡ್ ಮಾಡ್ಸಕ್ಕೆ ಅಂತ. ಅವ್ರ NGOಗಳನ್ನ ಸಹಾಯ ತಗೊಂಡು ಮತ್ತೆ ಸಾಮಾಜಿಕ ಕಾರ್ಯಕರ್ತರ ಸಹಾಯ ತಗೊಂಡು ರೇಡ್ ಮಾಡಿದ್ದಾರೆ. ಮತ್ತೆ 50 ಜಾಗಗಳ ಕಂಪ್ಲೇಂಟ್ ಕೊಡ್ತೀವಿ. ಬರೀ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಸರ್ 50 ಜಾಗ ಕಂಪ್ಲೇಂಟ್ ಕೊಟ್ಟಿದೀವಿ. 37 ಕಡೆ ಸಮಸ್ಯೆನ ಹುಡುಕಿ ಫೈನ್ ಹಾಕಿದ್ದಾರೆ. 17 ಜಾಗಗಳನ್ನ ಕ್ಲೋಸ್ ಮಾಡಿಸಿದ್ದಾರೆ. 17ರಿಂದ 18 ಜಾಗಗಳನ್ನ ಕ್ಲೋಸ್ ಮಾಡಿಸಿದ್ದಾರೆ. ನಾವು ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಬಟ್ ಇದು ಸಾಕಾಗಲ್ಲ. ಯಾಕಂದ್ರೆ ಇದು ಒಂಥರ ಏನಂತಂದ್ರೆ ರಕ್ತ ಬೀಜಾಸುರ. ಇದು ಒಂದ್ ರಕ್ತ ಬಿತ್ತು ಅಂದ್ರೆ ಅದ್ರಲ್ಲಿ 100 ರಾಕ್ಷಸರು ಹುಟ್ಟದಂಗೆ ಈ ಕ್ವಾಕರಿನ ತಿಂತಾ ಇದೆ ದೇಶ. ಈಗಿನ ಸಮಸ್ಯೆ ಇದು. ಇಷ್ಟು ವರ್ಷ ನಾವು ಕುಷ್ಠರೋಗ, ತೊಂದರೋಗ ಅಂತ ನಾವು ಒದ್ದಾಡ್ತಾ ಇದ್ವಿ. ಈಗಿನ 2026 ಸಮಸ್ಯೆ ಏನಂತಂದ್ರೆ ಇದರಿಂದ ಆಗ್ತಾರೋ ಡ್ಯಾಮೇಜಸ್, ಸ್ಟೀರಾಯ್ಡ್ ಹಚ್ಚಿ ಇದರಿಂದ ಆಗುವಂತ ಕ್ವಾಕ್ಗಳಿಂದ ಆಗ್ತಾರೋ ಡ್ಯಾಮೇಜ್ ಇಂದ. ಸೊ ನಮ್ ಪ್ರಯತ್ನ ಎಲ್ಲ ನಾವು ಪಡ್ತಾ ಇದೀವಿ. ನಮ್ದು ಯಾವುದೇ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ನಮ್ಗೆ ಈ ದೇಶದ ಕಾನೂನು ನಮ್ ಸಂಘ ಸಂಸ್ಥೆಗಳಿಗೆ ಅವಕಾಶ ಇಲ್ಲ. ನಾವ್ ಏನಿದ್ರು ಸರ್ಕಾರಕ್ಕೆ ನಾವೆಲ್ಲ ಕ್ವಾಲಿಫೈಡ್ ಡಾಕ್ಟರ್ಸ್ ಹೋಗಿ ಮನವಿ ಮಾಡಬಹುದು, ನೀವು ಕ್ರಮ ಕೈಗೊಳ್ಳಿ ಅಂತ. ಬೇಕಾಗಿರುವ ಸಹಾಯನ ಮಾಡ್ಬೋದು. ಒಬ್ಬ ನಕಲಿ ವೈದ್ಯನ ಹುಡ್ಕೋದಕ್ಕೆ ಏನಾದ್ರು ಕ್ರಮ ಕೈಗೊಳ್ಳಿಕ್ಕೆ ನಮ್ಮಿಂದ ಏನಾದ್ರು ಸಹಾಯ ಬೇಕಾ ಸರ್ಕಾರಕ್ಕೆ ನಾವು ಮಾಡ್ಬೋದು. ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಆ ಜಾಗೃತಿ ಮೂಡಿಸೋಕೆ ಸಂಘದಿಂದ ಸಹಾಯ ಬೇಕಿದ್ರೆ ನಾವು ಮಾಡ್ಬೋದು. ನಾವು ಅವ್ರು ರೇಡ್ ಮಾಡಿ ನಾವು ಯಾವುದೇ ಅಧಿಕಾರ, ನಮ್ಗೆ ಆ ಅಧಿಕಾರ ದೇಶದ ಕಾನೂನು ಕೊಟ್ಟಿಲ್ಲ. ಕೆಲವು ಡಾಕ್ಟರ್ಗಳು ಹೈ ಫೀಸ್ ಮಾಡ್ತಾರೆ, ಕೆಲವು ಡಾಕ್ಟರ್ ಲೋ ಫೀಸ್ ಮಾಡ್ತಾರೆ, ಮಾಡರೇಟ್ ಫೀಸ್ ತಗೋತಾರೆ. ಇದೆಲ್ಲ ನಮ್ಮಲ್ಲಿ ಅದಕ್ಕೆ ಕಾನೂನು ವ್ಯವಸ್ಥೆ ಇಲ್ಲ. ಇಂಥ ಡಾಕ್ಟರ್ ಇಷ್ಟೇ ಫೀಸ್ ತಗೋಬೇಕು, ಇಂಥ ಚಿಕಿತ್ಸೆಗೆ ಇಷ್ಟೇ ಫೀಸು, ಇದನ್ನು ಯಾರು ಮಾಡಿಲ್ಲ. ಸರ್ಕಾರನೂ ಮಾಡಿಲ್ಲ, ಏಜೆನ್ಸಿನೂ ಮಾಡಿಲ್ಲ. ಅದ್ರ ಕಡೆಗೆ ಪ್ರಯತ್ನಗಳು ನಡೀತಾ ಇದೆ, ಸುಮಾರು ಪ್ರಯತ್ನಗಳು ನಡೀತಿದೆ. ಮೋಸ್ಟ್ಲಿ ಒಂದು ಲೆವೆಲ್ ಆ ತರದ್ ಬಂದಾಗ ನೀವು ಹೇಳ್ತಿರೋ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಲ್ಲಿವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಅದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಡಿಪೆಂಡ್ ಆಗುತ್ತೆ. ಒಬ್ಬ ಡಾಕ್ಟರ್ ಎಷ್ಟು ಫೀಸ್ ತಗೋಬೇಕು ಏನು ಅಂತ ಸರ್ಕಾರಕ್ಕೆ ತರಬೇಕು. ಪ್ಲಸ್ ಅದಕ್ಕೊಂದು ಅಧಿನಿಯಮ ಬಂತು. ಪ್ರತಿಯೊಂದು ಕ್ಲಿನಿಕ್ ಅಲ್ಲೂ ಏನೇ ಪ್ರೊಸೀಜರ್ ಮಾಡಿದ್ರು ಅದನ್ನ ಡಿಸ್ಪ್ಲೇ ಮಾಡಿ ಹಾಸ್ಪಿಟಲ್ ಮುಂದೆ ಅಂತ. ಸುಮಾರು ಹಾಸ್ಪಿಟಲ್ ಡಿಸ್ಪ್ಲೇ ಮಾಡಿದರೆ, ಸುಮಾರು ಮಾಡಿಲ್ಲ. ಅದ್ರ ಕಡೆ ಸಾರ್ವಜನಿಕರ ಗಮನ ಕೊಡಬೇಕು.
ಮಾಡಿಲ್ಲ ಅಂದ್ರೆ ಸಾರ್ವಜನಿಕರು ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಹೇಳ್ಬೇಕು, ಈ ತರ ಮಾಡ್ಬೇಕು, ಕಂಪಲ್ಸರಿ ನಮ್ಗೆ ಗೊತ್ತಿರ್ಬೇಕು, ಹಾಸ್ಪಿಟಲ್ ಹೋಗೋದಕ್ಕಿಂತ ಮುಂಚೆ ಕನ್ಸಲ್ಟೇಷನ್ ಫೀಸ್ ಎಷ್ಟಿದೆ, ಪ್ರೊಸೀಜರ್ ಏನ್ ಫೀಸ್ ಎಷ್ಟಿದೆ ಅಂತ ಇದನ್ನೆಲ್ಲ ಗಮನ ಕೊಡ್ಬೇಕು. ಅದು ಒಂದ್ ಕಡೆ ಪ್ರಯತ್ನ ನಡೀಬೇಕು. ಎರಡನೇದು ಏನಾಗುತ್ತೆ ಅಂದ್ರೆ ಇಲ್ಲಿ ಸರ್ಕಾರ ಏನಾದ್ರೂ ಇದ್ರ ಬಗ್ಗೆ ದೃಢವಾಗಿ ಕ್ರಮಗಳನ್ನ ತಗೊಂಡ್ರೆ ಈ ಆರೋಗ್ಯ ವ್ಯವಸ್ಥೆ ಸುಮಾರು ರೀತಿಯಲ್ಲಿ ಕೆಟ್ಟ ಕೂತಿದೆ ಅನ್ನೋ ಎಲ್ರಿಗೂ ಗೊತ್ತಿದೆ ಅದು. ಸೊ ಸಮಸ್ಯೆಗೆ ಪರಿಹಾರ ಕಂಡಿಟ್ಕೊಂಡ್ರೆ ಸರ್ಕಾರ ನಮ್ ಜೊತೆ, ಈಗ ಮೆಡಿಕಲ್ ಅಸೋಸಿಯೇಷನ್ ಎಷ್ಟೊಂದಿದೆ ಇಂಡಿಯಾದಲ್ಲಿ, ಪ್ರತಿಯೊಂದು ಸ್ಪೆಷಾಲಿಟಿಗೂ ಅಸೋಸಿಯೇಷನ್ ಇದೆ. ಅಸೋಸಿಯೇಷನ್ ರೆಪ್ರೆಸೆಂಟೇಟಿವ್ ನ ಕರೆದು ಕೂತು ಮಾತಾಡಿ ಈ ತರ ಸಮಸ್ಯೆಗಳೆಲ್ಲ ಇದೆಯಲ್ಲ, ಇದಕ್ಕೆ ಏನ್ ಪರಿಹಾರ ಕೊಡ್ಬೋದು, ನಿಮ್ ಕಡೆಯಿಂದ ಏನ್ ಸಲಹೆಗಳಿದೆ, ನಿಮ್ ಕಡೆಯಿಂದ ಏನ್ ಸೂಚನೆಗಳಿದೆ, ಅಧಿಕಾರ ವರ್ಗದವ್ರು ಕೂತ್ಕೊಂಡು ಸಮಾಲೋಚನೆ ಎಲ್ಲಿ ಸರ್ ಮಾಡಿದ್ದಾರೆ, ಯಾವ ಸಮಾಲೋಚನೆ ನಡೆದಿದೆ, ಯಾವ ಸ್ಪೆಷಲಿಸ್ಟ್ ನ ಎಲ್ಲಿ ಕರೆದಿದ್ದಾರೆ, ಏನು ಆ ಥರದ ಪ್ರಯತ್ನ ಆಗಲ್ಲ. ನಾವೇ ಹೋಗ್ಬಿಟ್ಟು ನಾವು ರೆಡಿ ಇದೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ GST ಆಕ್ಟ್ ಬಗ್ಗೆ ಒಂದು ವಿಷಯ ಹೇಳ್ತೀವಿ. GST ನಲ್ಲಿ ಕಾಸ್ಮೆಟಾಲಜಿಗೆ 18%, 20%. ಕೆಲವು ಪೇಷಂಟ್ ಈಗ ಯಾರೋ ಒಬ್ರು ಬರ್ತಾರೆ, ತುಂಬಾ ಆಕ್ನೆ ಆಗ್ಬಿಟ್ಟು ಪಿಂಪಲ್ ಆಗಿ ಫುಲ್ ಸ್ಕಾರ್ ಆಗ್ಬಿಟ್ಟಿರುತ್ತೆ, ಮದುವೆ ಆಗ್ತಿರಲ್ಲ, ಅಂತವ್ರಿಗೆ ನಾವು ಪ್ರೊಸೀಜರ್ ಮಾಡ್ತೀವಿ. ಪ್ರೊಸೀಜರ್ ಮಾಡಿದಾಗ 18% GST ಕಟ್ಬೇಕು. ಏನಕ್ಕೆ ಕಟ್ಟಬೇಕು? ಇದು ಸೌಂದರ್ಯವರ್ಧಕ ಅಲ್ಲ, ಆಗಿರೋ ಡ್ಯಾಮೇಜ್ ನ ನಾವು ರಿಪೇರಿ ಮಾಡುವಂಥದ್ದು. ಈ ವಿಷಯದಲ್ಲಿ ನಾವು GST ಆಫೀಸರ್ಸ್ ಗೌರ್ಮೆಂಟ್ ಹತ್ರ ಪರಿಪರಿಯಾಗಿ ಬೇಡ್ಕೊಂಡು ಕಾಡಿ ದಯವಿಟ್ಟು ಒಂದು ಮೀಟಿಂಗ್ ಕರೀರಿ, ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ್ದು ಕಾಸ್ಮೆಟಿಕ್ ಪ್ರೊಸೀಜರ್ ಯಾವ್ದಲ್ಲ. ಸರ್ ಇದುವರೆಗೂ ಆ ಥರದ ಮೀಟಿಂಗ್ ಆಗಿಲ್ಲ. ಇಡೀ ರಾಷ್ಟ್ರ ವ್ಯಾಪಿಲಿ ಕೇಳಿದೀವಿ. ನಾನೇ ಖುದ್ದಾಗಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡ್ಬಿಟ್ಟು GST ಕೌನ್ಸಿಲ್ ಮುಂದೆ ಕೂತಿದ್ದೀನಿ, ಆಹ್ವಾನ ಕೊಟ್ಟಿದ್ದೀನಿ, ದಯವಿಟ್ಟು ನಮ್ಮನ್ನು ಕರೆದು ಮಾತಾಡಿ, ಯಾವ ಪ್ರೊಸೀಜರ್ GST ಹಾಕ್ಬೇಕು, ಯಾವ್ದಕ್ಕೆ ಹಾಕ್ಬಾರ್ದು. ಒಬ್ಬ ಜನಗಳ ಸೌಂದರ್ಯವರ್ಧನಕ್ಕೆ ಬೇರೆ ಆಗಿರೋ, ಫಾರ್ ಎಕ್ಸಾಂಪಲ್ ಒಂದು ಬರ್ನ್ ಆಗಿರುತ್ತೆ ಸರ್, ಬರ್ನ್ ಆಗಿರೋ ಪೇಷಂಟ್ಗೆ ನೀವು ಒಂದು ಸರ್ಜರಿ ಮಾಡ್ಬಿಟ್ಟು ರಿಪೇರಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ನೀವು GST ಕಟ್ಟಿ ಅಂತಾರೆ, ಸೌಂದರ್ಯವರ್ಧಕ ಮಾಡ್ತಿದ್ದೀರಿ ಅಂತಾರೆ. ಸೊ ಯಾವ ಕಡೆ ಪ್ರಯತ್ನಗಳು ಎಲ್ಲಿದೆ ಸರ್? ಇದು ಅದ್ರ ಕಡೆಯಿಂದ ಆಗ್ಬೇಕಲ್ವಾ, ಸರ್ಕಾರದ ಕಡೆಯಿಂದ ಆಗ್ಬೇಕು. ಎಲ್ರೂ ರೆಡಿ ಇದೀವಿ ನಾವು ಹೋಗಕ್ಕೆ, ಸರ್ಕಾರ ಕರಿಬೇಕು ನಮ್ಮನ್ನ, ಅಸೋಸಿಯೇಷನ್ ಕರೆದು ಹೇಳಿ ಈ ಸಮಸ್ಯೆ ಇದೆ, ನಿಮ್ ಕಡೆಯಿಂದ ಏನಿದೆ ಪರಿಹಾರ ಮಾಡಿ ಅಂತ ಕೇಳಬೇಕು. ಸೊ ಆ ಪ್ರಯತ್ನ ನಡೀಲಿ ಈಗ್ಲಾದ್ರು, ಇದರಿಂದನಾದ್ರೂ ಒಂದು ಅವೇರ್ನೆಸ್ ಬರ್ಲಿ, ಸರ್ಕಾರದ ಗಮನಕ್ಕೆ ಬರ್ಲಿ ಅಂತ ಆಸೆ ಪಡ್ತೀವಿ ನಾವು. ಸರಿ, ಹಳ್ಳಿ ಜಾತ್ರೆಗಳಲ್ಲಿ 10 ರೂಪಾಯಿಗೆ ಲಿಪ್ಟಿಕ್, 20 ರೂಪಾಯಿಗೆ ಅವೆಲ್ಲ ಸೋಪು ಎಲ್ಲ ಎಲ್ಲ ಸಿಗುತ್ತಲ್ಲ, ಇದ್ರ ಬಗ್ಗೆ ಸರ್ಕಾರಕ್ಕೆ ನಿಮ್ಮ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಕ್ರಮ ಕೈಗೊಂಡಿದೆ? ಇದುವರೆಗೂ ಏನು ಎಷ್ಟು ಜನಕ್ಕೆ ಕೇಸ್ ಹಾಕಿದ್ದಾರೆ? ಇದುವರೆಗೂ ನಮ್ಮ ಗಮನಕ್ಕಂತೂ ಬಂದಿಲ್ಲ. ಸರ್ಕಾರ ಅದ್ರ ಮೇಲೆ ಕ್ರಮ ತಗೊಂಡಿರೋಂತ ಗಮನಕ್ಕಂತೂ ಬಂದಿಲ್ಲ ನಮ್ಗೆ. ಬಟ್ ನಾವು ತುಂಬಾ ಡೇ ಟು ಡೇ ಅಂದ್ರೆ ದಿನ ನಾವು ಪೇಷಂಟ್ಸ್ ನೋಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ಎಷ್ಟೊಂದು ಜನ ಲೋ ಕ್ವಾಲಿಟಿ ಲಿಪ್ಸ್ಟಿಕ್ಸ್ ಯೂಸ್ ಮಾಡಿ ಅದರಿಂದ ರಿಯಾಕ್ಷನ್ಸ್ ಆಗಿ ಲಿಪ್ ಸ್ವೆಲ್ಲಿಂಗ್ ಆಗಿ ಅಲ್ಸರ್ಸ್ ಎಲ್ಲ ಮಾಡ್ಕೊಂಡ್ ಬಂದಿರೋರು ಇರ್ತಾರೆ. ಬಟ್ ಅದೇ ಈ ತರದೆಲ್ಲ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಏನಾದ್ರು ಗಮನ ಕೊಟ್ಟು ಮಾಡ್ಬೇಕಾಗುತ್ತೆ. ಹೋಗ್ತೀವಿ, ಆದ್ರೆ ಈ ಸ್ಟೀರಾಯ್ಡ್ ಮಿಸ್ಅಬ್ಯೂಸ್ ಇಂದ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಫಾರ್ಮಸಿಸ್ಟ್ ಮತ್ತೆ ಈ ಇದರಿಂದ ಮಾಡ್ತಾ ಇರುವಂತ ಪ್ರಿಸ್ಕ್ರಿಪ್ಷನ್ ಇಲ್ಲೇರಲ್ಲೇ ಕೊಡ್ತಾ ಇರುವಂತ ಮೆಡಿಸಿನ್ಸ್ ಇಂದ ಆಗ್ತಾ ಇರೋ ಡ್ಯಾಮೇಜ್ ಇನ್ನೂ ದೊಡ್ಡದಾಗಿದೆ. ಯಾಕಂದ್ರೆ ನಾ ಹೇಳ್ದಂಗೆ ಅದ್ರ ಡ್ಯಾಮೇಜ್ ರಿಪೇರಿಗೆ ಅವ್ರಿಗೆ ಒಂದು 3-4 ಸಾವಿರ ಖರ್ಚಾಗುತ್ತೆ. ಈಗ ರಿಂಗ್ವರ್ಮ್ ನ ಅವರು ಈ ಯಾವ್ದು ಮೆಡಿಸಿನ್ಸ್ ನ ಓವರ್ ದ ಕೌಂಟರ್ ಮೆಡಿಸಿನ್ ತಗೊಂಡು ಮೆಡಿಕಲ್ ಶಾಪ್ ಅಲ್ಲಿ ಅದನ್ನ ಹಚ್ಕೊಂಡು ಆಗೋ ಡ್ಯಾಮೇಜ್ ಇದೆಯಲ್ಲ, ಅದ್ರ ರಿಪೇರಿ 4-5 ಸಾವಿರ ಆಗ್ತದೆ. ದೊಡ್ಡ ಸಮಸ್ಯೆ ಅಲ್ಲೂ ಇದೆ. ಇದು ಖಂಡಿತ ಹೋಗ್ತೀವಿ. ಇದರಿಂದೆಲ್ಲ ಯಾವ್ದು ಲೋ ಕ್ವಾಲಿಟಿ ಓವರ್ ದ ಕೌಂಟರ್ ಮತ್ತೆ ಹಚ್ಚುವಂತ ಲೋ ಕ್ವಾಲಿಟಿ ಏನ್ ಐಟಮ್ಸ್ ಇದೆ ಅದ್ರ ಬಗ್ಗೆ ರೆಗ್ಯುಲೇಷನ್ ತಗೊಳ್ಳೇಬೇಕು. ಅದು ತುಂಬಾ ಬ್ರಾಡ್ ಆಗುತ್ತೆ. ನಾವು ಅದನ್ನ ನಮ್ಮ ಪರವಾಗಿ ನಾವು ತಿಳಿಸ್ತೀವಿ. ಖಂಡಿತ ಸಹಕಾರ ಕೊಡ್ತೀವಿ, ಅವ್ರ ಜೊತೆ ಇರ್ತೀವಿ. ನಾವೆಲ್ಲ ವೈದ್ಯ ಸಮೂಹನೇ. ಅವ್ರ ಡಿಮ್ಯಾಂಡ್ಗಳು ಬೇಕಾದಷ್ಟಿದೆ. ಸರ್ಕಾರದ ವತಿಯಿಂದ ಸ್ಯಾಲರಿ ಬಗ್ಗೆ ಇದೆ, ಮತ್ತೆ ಈಗ ರಿಕ್ರೂಟ್ಮೆಂಟ್ಸ್ ಬಗ್ಗೆ ಇದೆ, ಗೌರ್ಮೆಂಟ್ ಸ್ಥಾನೀಯ ವೈದ್ಯರುಗಳ ಬೇಡಿಕೆಗಳು ಸಾಕಷ್ಟಿದೆ. ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ, ಮಾಡ್ಲೇಬೇಕು. ಅದು ನಮ್ಮ ಸಮೂಹನೇ ಅಲ್ವಾ. ಅದನ್ನ ನಾವು ಗಮನಕ್ಕೆ ಬರಬೇಕು. ಅಸೋಸಿಯೇಷನ್ ಕಡೆಯಿಂದ ಯೋಚನೆ ಮಾಡ್ತೀವಿ. ಒಳ್ಳೆ ಸಲಹೆ ಅದು. ಇದನ್ನ ಸೇರಿಸಿ ನಾವು ಮಾಡುವಂತ ಪ್ರಯತ್ನ ಪಡ್ತೀವಿ. ಸಂಘದ ವತಿಯಿಂದ ಒಂದು QR ಕೋಡ್ ನ ನಾವು ರಿಲೀಸ್ ಮಾಡಿದೀವಿ. ಈ QR ಕೋಡ್ ನ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಅಧಿಕೃತ ವೈದ್ಯರು, ಕ್ವಾಲಿಫೈಡ್ ವೈದ್ಯರು ಯಾರು ನಿಮ್ಗೆ ಕರ್ನಾಟಕದಲ್ಲಿ ಇದ್ದಾರೆ ಅವರ ಲಿಸ್ಟ್ ಸಿಗುತ್ತೆ.
ಈ ಲಿಸ್ಟಲ್ಲಿ ಚರ್ಮ ವೈದ್ಯರು ಅಧಿಕೃತ ಚರ್ಮ ವೈದ್ಯರು ಯಾರು ಅನ್ನೋದು ನಿಮ್ಗೆ ಸಿಗುತ್ತೆ. ಇದನ್ನೆಲ್ಲ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಧನ್ಯವಾದ. ಕರ್ನಾಟಕ ಚರ್ಮರೋಗ ತಜ್ಞರ ಸಂಘದ ಮಾಜಿ ಅಧ್ಯಕ್ಷ. ಇವತ್ತು ದೇಶಾದ್ಯಂತ ನಾವು ಒಂದು ಅಭಿಯಾನ ಶುರು ಮಾಡಿದ್ದೀವಿ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಕಲಿ ವೈದ್ಯರ ಬಗ್ಗೆ, ನಕಲಿ ವೈದ್ಯರು ನಡೆಸ್ತಿರುವಂಥ ಹಾವಳಿ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಷ್ಟೇ ಅಲ್ಲ, ಸರ್ಕಾರದ ಗಮನಕ್ಕೆ ಇದನ್ನು ತರೋದ್ರ ಮೂಲಕನೂ ಮತ್ತು ಮಾಧ್ಯಮ ಮಿತ್ರರ ಸಹಕಾರದಿಂದ ಈ ಒಂದು ಅಭಿಯಾನಕ್ಕೆ ಒಂದು ಒಳ್ಳೆಯ ಬೆಂಬಲ ಸಿಗಲಿ. ಸಾರ್ವಜನಿಕರಿಗೆ ನಕಲಿ ವೈದ್ಯರು ಅವ್ರು ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗಳು ಎಷ್ಟು ಕೆಟ್ಟದಾಗಿರುತ್ತೆ, ಎಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತೆ, ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಮೂಡುವಂಥ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ದಯವಿಟ್ಟು ಇದನ್ನು ಒಂದು ದೊಡ್ಡ ಅಭಿಯಾನದ ಮೂಲಕ ನಾವು ಪ್ರಾರಂಭಿಸೋಣ. ಇದು ಒಂದು ದೇಶದಾದ್ಯಂತ ಒಂದು ಆಂದೋಲನ ಆಗಲಿ. ಲೆಟ್ ಇಟ್ ಬಿಕಮ್ ಎ ರೆವಲ್ಯೂಷನ್ ಸೊ ದಟ್ ದ ಕ್ವಾಕರ್ ಸಿಸ್ಟಮ್ ಇನ್ ಇಂಡಿಯಾ ಗೋಸ್ ಔಟ್ ಆಫ್ ಅವರ್ ಕಂಟ್ರಿ. ಅದ್ರ ಮೂಲಕ ನಾವು ಈ ಗಮನಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರದ ಸಹಕಾರ ಕೊಡ್ತಾ ಇದ್ದೀವಿ, ತಮ್ಮ ಸಹಕಾರ ಕೊಡ್ತಾ ಇದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ಅಕ್ಷಯ್ ಸಮಗಾನಿ, ಕರ್ನಾಟಕ ಚರ್ಮ ವೈದ್ಯಕೀಯ ಸಂಘದ ಕಾನೂನು ಮತ್ತು ನ್ಯಾಯ ವಿಭಾಗದ ಅಧ್ಯಕ್ಷ. ಇವತ್ತು ನಾವು ದೇಶದಾದ್ಯಂತ ಎಲ್ರಿಗೂ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಒಂದು ಪತ್ರಿಕಾಗೋಷ್ಠಿನ ನಾವು ಕರೆದು ಸಾರ್ವಜನಿಕರಲ್ಲಿ ಒಂದು ಆಂಟಿ ಕ್ವಾಕರಿ ಅಂದರೆ ನಕಲಿ ವೈದ್ಯರ ವಿರುದ್ಧ ಹೇಗೆ ಕಂಡುಹಿಡಿಬೇಕು, ಹೇಗೆ ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ಸರ್ಟಿಫಿಕೇಟ್ಸ್ನ ನೀವು ವಿಚಾರಿಸ್ಬೇಕು, ಅವ್ರನ್ನ ಯಾರು ಅಧಿಕೃತರು, ಯಾರು ಸರಿಯಾದ ವೈದ್ಯರು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೋಬೇಕು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸಲ್ಲಿ ಬರುವಂಥ ಟ್ರೀಟ್ಮೆಂಟ್ಗಳನ್ನ ನೀವು ಮಾಡ್ಕೋಬಾರ್ದು, ಅವ್ರ ಅಧಿಕೃತ ವೈದ್ಯರ ಹತ್ರನೇ ಹೋಗಿ ಮಾಡಿಸ್ಕೋಬೇಕು. ಮತ್ತು ಇದ್ರ ಬಗ್ಗೆ ಕ್ರೀಮ್ಗಳಾಗಲಿ ನೀವು ಓವರ್ ದ ಕೌಂಟರ್ ಅಂದರೆ ಮೆಡಿಕಲ್ ಶಾಪ್ಸಲ್ಲಿ ನೀವಾಗೆ ಕ್ರೀಮ್ಗಳನ್ನ ತೊಗೊಂಡು ಚರ್ಮ ಸಲುವಾಗಿರುವಂಥ ಯಾವುದು ಇದು ಮಾಡಿಸ್ಕೋಬಾರ್ದು, ಕ್ರೀಮ್ಗಳನ್ನ ಯೂಸ್ ಮಾಡಬಾರ್ದು. ನೀವೇ ಅಧಿಕೃತವಾಗಿ ಎಲ್ಲ ವೈದ್ಯರು ನಮಗೆ ಮೆಡಿಕಲ್ ಕಾಲೇಜಸಲ್ಲಿ ಎಲ್ಲ ಕಡೆ ಅಧಿಕೃತವಾಗಿ ಸಿಗ್ತಾರೆ. ನಿಮಗೆ ನೀವು ಅವ್ರ ಹತ್ರ ಹೋದರೆ ನಿಮಗೆ ಟ್ರೀಟ್ಮೆಂಟ್ಗಳು ಸಿಗ್ತವೆ. ಮತ್ತು ಇದ್ರ ಜೊತೆ ಕೂದಲು ಕಸಿ ಕೂಡ ನೀವು ಯಾರ ಹತ್ರ ಮಾಡಿಸ್ತೀರಾ ಅನ್ನೋದು ಮುಖ್ಯ. ಕೂದಲು ಕಸಿ ಹಾಗೂ ಚರ್ಮ ಚಿಕಿತ್ಸೆನ ನೀವು MCH ಪ್ಲಾಸ್ಟಿಕ್ ಸರ್ಜರಿ, MD ಡರ್ಮಟಾಲಜಿ, DNB ಡರ್ಮಟಾಲಜಿ, ಇವೆಲ್ಲ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿಂದ ಅಧಿಕೃತವಾಗಿ ನಾವು ಮಾಡಲಿಕ್ಕೆ ಕೊಟ್ಟಿರುವಂಥ ಕ್ರಮ. ಅಂಥವರೇ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದ. ಡಾಕ್ಟರ್ ಸವಿತಾ, IADVL ಕರ್ನಾಟಕ ಚರ್ಮ ರೋಗ ತಜ್ಞರ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಮೀಟ್ ಏನಕ್ಕೆ ಮಾಡಿದ್ದೀವಿ ಅಂದರೆ ಮೇನ್ಲಿ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡೋದಕ್ಕೆ ಅಬೌಟ್ ಕ್ವಾಕರಿ. ನೀವು ಏನಾದರೂ ಚಿಕಿತ್ಸೆ ಮಾಡಿಸ್ತಾ ಇದ್ದೀರಾ, ಎಸ್ಪೆಷಲಿ ಸೌಂದರ್ಯವರ್ಧಕ ಚಿಕಿತ್ಸೆ, ಅದು ಬ್ಯೂಟಿ ಟ್ರೀಟ್ಮೆಂಟ್ ಅಲ್ಲ, ಅದೆಲ್ಲ ಮೆಡಿಕಲ್ ಪ್ರೊಸೀಜರ್ಸ್. ಅದನ್ನು ಕ್ವಾಲಿಫೈಡ್ ಡಾಕ್ಟರ್ಸೇ ಮಾಡಿಸ್ಬೇಕು. ಸೊ ನೀವೇನಾದರೂ ಪ್ರೊಸೀಜರ್ ಮಾಡಿಸೋಗಿದ್ರೆ ಆ ಡಾಕ್ಟರ್ದು ಕ್ವಾಲಿಫಿಕೇಷನ್ ಏನಿದೆ ಅಂತ ಚೆಕ್ ಮಾಡಿ. ಇವಾಗ ಸ್ಕಿನ್ ಡಾಕ್ಟರ್ ಆಗಿದ್ರೆ ಅವರು MBBS ಮಾಡಿ MD ಇಲ್ಲ DNB ಇಲ್ಲ DVD ಅಂತ ಡಿಗ್ರಿ ಇರಬೇಕು, ಇಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಆಗಿರಬೇಕು. ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಪ್ಯಾಕೇಜಸ್ ಇದನ್ನು ನೋಡಿಕೊಂಡು ಹೋಗಿ ಪ್ರೊಸೀಜರ್ಸ್ ಮಾಡಿಸ್ಕೋಬೇಡಿ. ಇದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಸ್ಕಾರ್ ಆಗುತ್ತೆ, ಲೇಸರ್ಸಿಂದ ಸುಡೋ ಚಾನ್ಸಸ್ ಇರುತ್ತೆ, ಪರ್ಮನೆಂಟ್ ಪಿಗ್ಮೆಂಟೇಷನ್ ಆಗುತ್ತೆ. ಇದರಿಂದ ಫಿಸಿಕಲ್ ಪೇನ್ ಅಲ್ಲದೇ ಎಷ್ಟೊಂದು ಮನಸ್ಸು ಕೂಡ ನೋವಾಗುತ್ತೆ. ಯಾಕೆಂದರೆ ಈ ಡ್ಯಾಮೇಜಸ್ ಪರ್ಮನೆಂಟ್ ಆಗಿದ್ರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಸೊ ಯಾರ ಹತ್ರ ಏನಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ನಿಮ್ಮ ಪ್ರೊಸೀಜರ್ಸ್ನ ಕರೆಕ್ಟ್ ಆಗಿರೋ ವೈದ್ಯರ ಕೈಯಿಂದ ಮಾಡಿಸ್ಕೊಳ್ಳಿ. ಡಾಕ್ಟರ್ ಜಗದೀಶ್ ಅಂತ, ಕರ್ನಾಟಕ ರಾಜ್ಯ ಚರ್ಮರೋಗದ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಎಲೆಕ್ಟು. ಸೊ ನಾನು ಸಾರ್ವಜನಿಕರಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಆನ್ಲೈನ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಎನಿ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ಸ್ ಏನಿದೆಯೋ ಅದ್ರ ಬಗ್ಗೆ ತುಂಬ ಇದು ಏನು ಪ್ರಾಪರಾಗಿ ನೀವು ಅಸೆಸ್ ಮಾಡಿ ಆಮೇಲಿಂದ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು. ಒಂದು. ಸೆಕೆಂಡು, ಆನ್ಲೈನಲ್ಲಿ ತುಂಬನೇ ಏನೇನೋ ಬರ್ತಾ ಇರುತ್ತೆ, ಲೈಕ್ ಕಡಿಮೆ ರೇಟ್ಗೆ ನಿಮಗೆ ಚಿಕಿತ್ಸೆ ಕೊಡ್ತೀವಿ, ಅಥವಾ ನಿಮಗೆ ಸೌಂದರ್ಯ ವರ್ಧಕನ ಇಂಪ್ರೂವ್ ಮಾಡಲಿಕ್ಕೆ ಆ ಕ್ರೀಮ್ ಕೊಡ್ತೀವಿ, ಈ ಕ್ರೀಮ್ ಕೊಡ್ತೀವಿ, ಇದು ಸಜೆಷನ್ ಕೊಡ್ತೀವಿ, ಅದು ಅಂತ ಎಲ್ಲ ಏನೇನೋ ಬರ್ತಾ ಇದೆ. ಅದಕ್ಕೆಲ್ಲ ತುಂಬ ಹುಷಾರಾಗಿ ಇದ್ದು ಗಮನ ಕೊಟ್ಟು ಆದಷ್ಟು ಡರ್ಮಟಾಲಜಿಸ್ಟ್ ಅಥವಾ ಸ್ಕಿನ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ, ಚರ್ಮರೋಗ ತಜ್ಞರ ಕನ್ಸಲ್ಟ್ ಮಾಡಿನೇ ತಾವು ಚಿಕಿತ್ಸೆ ಕರೆಕ್ಟಾಗಿ ತಗೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ತಮಗೆ ತುಂಬ ತೊಂದರೆ ಆಗುತ್ತೆ. ಸೊ ಇವತ್ತು ಸಿಂಪಲ್ ಅನ್ನಿಸ್ಬೋದು, ಅದು ಆ್ಯಕ್ಚುಲಿ ಫ್ಯೂಚರಲ್ಲಿ ಅದರಿಂದ ಬೇರೆ ತೊಂದರೆಗಳೂ ಬರುತ್ತೆ. ಮೇಯ್ನಾಗಿ ಏನಂದರೆ, ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ, ಲೈಕ್ ಕನ್ಸಲ್ಟೇಷನ್ ಇಲ್ದಿರ ಪರ್ಚೇಸ್ ಮಾಡಿದಾಗ ಮೆಡಿಸಿನ್ಸ್ನ
ಅದರಿಂದ ಆಗೋಂಥ ದುಷ್ಪರಿಣಾಮಗಳು ಏನಿರುತ್ತೋ ಅದಕ್ಕೆ ಆ್ಯಕ್ಚುಲಿ ತುಂಬಲಾರದ ನಷ್ಟಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾವಾಗ್ಲೂ ಚರ್ಮ ರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿನೇ ನೀವು ಮೆಡಿಸಿನ್ಸ್ ತಗೊಳ್ಳಿ. ಆನ್ಲೈನ್ ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ಅದು ಹೇಳ್ತಾರೆ ಏನು 500 ರೂಪಾಯಿಗೆ ನಾವು ಟ್ರೀಟ್ಮೆಂಟು ಸೌಂದರ್ಯಿಕ ವರ್ಧಕ ಚಿಕಿತ್ಸೆಗಳನ್ನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈವನ್ ಕೆಲವು ಡಾಕ್ಟ್ರುಗಳನ್ನು ಕೂಡ ಲೈಕ್ 1000 ರೂಪಾಯಿಗೆ ನಾವು ಮೆಡಿಸಿನ್ ಸಜೆಸ್ಟ್ ಮಾಡ್ತೀವಿ ಅಂತ ಆ ಥರ ಎಲ್ಲ ಹೇಳ್ತಾರೆ. ಇದೇ ಮೆಡಿಸಿನ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಂಥದ್ಕೆಲ್ಲ ನೀವು ಇದನ್ನ ಏನು ಬೀಳಬಾರ್ದು. ಆದಷ್ಟು ಆ ಥರ ಆ್ಯಕ್ಚುಲಿ ಆ್ಯಸ್ ಪರ್ NMC ಗೈಡ್ಲೈನ್ಸ್ ಅಂತ ಏನಿದೆಯೋ ಯಾವುದೇ ಡಾಕ್ಟ್ರು ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡಬಾರ್ದು ಅಂತ ಇರುತ್ತೆ. ಅದೇ ಥರ ಈವನ್ ಇನ್ಫ್ಲೂಯೆನ್ಸರ್ಸ್ ಆಗಲಿ ಅಥವಾ ಇನ್ಸ್ಟಾಗ್ರಾಮರ್ಸ್ ಆಗಲಿ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಬಾರ್ದು. ಅದರಿಂದ ಕೆಲವು ಆಗೋಂಥ ದುಷ್ಪರಿಣಾಮಗಳು ಸಾರ್ವಜನಿಕರಲ್ಲಿ ಆ್ಯಕ್ಚುಲಿ ತುಂಬಾ ಮುಂದೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಏನೇ ಮಾಡಬೇಕಾದ್ರೂ ಅವ್ರು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಥವಾ ಚರ್ಮ ರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿನೇ ನಿಮ್ಮ ಚಿಕಿತ್ಸೆಗಳನ್ನು ತಗೊಳ್ಳಿ. ಥ್ಯಾಂಕ್ ಯು.